ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಕಲ್ಲೇಶ್ವರ್ ಪೂಜಾರ್ ಅವರಿದ್ದಾರೆ. ಇವರು ಕಾರಿಗನೂರು ಗ್ರಾಮದವರು, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕಾ. ಇವತ್ತು ನಮ್ಮ ಜೊತೆ ಈ ಸಾವಯವ ಬೆಲ್ಲದ ತಯಾರಿಕೆ ಕುರಿತು ಜೊತೆಗೆ ಇವರ ಕೃಷಿ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಕಲ್ಲೇಶ್ವರ್ ಪೂಜಾರ್ ಅವರೇ. ಸರ್, ನಿಮಗೂ ಕೂಡ ನಮಸ್ಕಾರ. ಹೇಳಿ, ನಿಮ್ಮ ಒಂದು ಈ ಕೃಷಿ ಪಯಣ ಅಂದರೆ ಈ ಕೃಷಿ ಜೀವನ ಹೇಗೆ ಆರಂಭ ಮಾಡಿದಿರಿ ಅಂತ ಅನ್ನೋದು ಕಿರು ಪರಿಚಯದೊಂದಿಗೆ. ಸರ್, ನನ್ನ ಹೆಸರು ಕಲ್ಲೇಶ್ವರ ಪೂಜಾರ್ ಅಂತೇಳಿ. ನಾನು ಕಾರಿಗನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ನಮ್ಮ ತಂದೆಯವರು ಕೂಡ ಮೂಲತಃ ರೈತರು. ಅವರು ದೊಡ್ಡಪ್ಪರು, ಚಿಕ್ಕಪ್ಪರು ಅವರೆಲ್ಲ ಕೂಡ ರೈತರು. ಆ ಹಿನ್ನೆಲೆಯಿಂದ ನಾನು ಈ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು ಹೆಚ್ಚಾಗಿ ನಮ್ಮಲ್ಲಿ ಈ ಕಬ್ಬು ಮತ್ತು ಭತ್ತವನ್ನು ಬೆಳೀತಾ ಇದ್ವಿ. ಭತ್ತ ಹೆಂಗ ನಾವು ಎಲ್ಲಾದರೂ ಮಾರಾಟ ಮಾಡೋದು ತೊಂದರೆ ಆಗ್ತಾ ಇರಲಿಲ್ಲ. ಕಬ್ಬನ್ನ ನಾವು ಫ್ಯಾಕ್ಟ್ರಿಗೆ ಮಾತ್ರನೇ ಕೊಡಬೇಕಾಗಿತ್ತು. ಶಾಮನೂರು, ಹೌದು, ಶಾಮನೂರು ಶುಗರ್ಸ್ ಅಂತೇಳಿ. ಕೆಲವು ಟೈಮ್ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಇದ್ದಕ್ಕಿದ್ದಾಗೆ ಬಂದ್ ಮಾಡ್ತಾ ಇದ್ರು. ಅಂದ್ರೆ ರೈತರಿಗೇನು ಕೆಲವು ಸರಿ ಇನ್ಫಾರ್ಮೇಶನ್ ಕೊಡದೇನೆ ಬಂದ್ ಮಾಡ್ತಾ ಇದ್ರು. ಅದೇ ಅನುಭವ ನಮಗಾಯ್ತು. ಅದೇ ತೊಂದರೆನ ಅನುಭವಿಸ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ನಾವು ಈ ಕಬ್ಬನ್ನು ಏನ್ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ನಾವು ಮತ್ತೆ ಹಳೆ ಪದ್ಧತಿಗೆ ಹೋಗಿ ಬೆಲ್ಲ ಮಾಡ್ಬೋದು ಅನ್ನೋಂಥ ಒಂದು ಮಾಹಿತಿನ ಪಡ್ಕೊಂಡು ಸುಮಾರು ನಾನು ಏನು ಈ ಆಲೆ ಮನೆಗಳಿದ್ವು, ಬೆಲ್ಲ ತಯಾರು ಮಾಡುವಂತ ಕಾರ್ಖಾನೆಗಳಿದ್ವು, ಮಂಡ್ಯ ಇರ್ಬೋದು, ಮತ್ತೆ ಆ ಕಡೆ ಹೊಸಪೇಟೆ ಇರ್ಬೋದು, ಈ ಕಡೆ ಎಲ್ಲ ನಾನು ಸುತ್ತರ್ಕಂತ ನೋಡ್ಕೊಂಡು ಬಂದು ಈ ಒಂದು ಉದ್ಯಮವನ್ನು ಯಾಕೆ ನಾವು ಮಾಡಬಾರ್ದು, ಮತ್ತೆ ಕಬ್ಬನ್ನು ಕೂಡ ನಾನೇ ಬೆಳೆದು ನಾನೇ ಯಾಕೆ ಪ್ರೊಸೆಸ್ ಮಾಡಿ ಬೆಲ್ಲ ತಯಾರು ಮಾಡಿ ಯಾಕೆ ನಾನು ಮಾರಾಟ ಮಾಡಬಾರ್ದು ಅನ್ನೋವಂಥದ್ದನ್ನ ಯೋಚನೆ ಮಾಡಿಬಿಟ್ಟು ಈ ಒಂದು ಆಲೆ ಮನೆಯನ್ನು 2011ರಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ಸರ್. 2011ರಲ್ಲಿ ಅವಾಗಿನ್ನು ನಾನು ಆರ್ಗ್ಯಾನಿಕ್ ಆಗಿ ಮಾಡಿದೆ. ಆರ್ಗ್ಯಾನಿಕ್ ಅಂತ ಹೇಳಿದ್ರೆ 2011ರಲ್ಲಿ ಯಾರಿಗೂ ಕೂಡ ಅದೊಂದು ಮಾಹಿತಿ ಇರಲಿಲ್ಲ. ಆಮೇಲೆ ಅದನ್ನ ಬಳಕೆ ಮಾಡುವಂಥದ್ದು ಇರಲಿಲ್ಲ. ಎಲ್ಲರೂ ನನ್ನ ಪ್ರಾರಂಭದಲ್ಲಿ ನನ್ನನ್ನು ಕೂಡ ದೂಷಣೆ ಮಾಡ್ತಾ ಇದ್ರು. ಈ ಬೆಲ್ಲ ಇದು ಕಪ್ಪಿದೆ, ಇದನ್ನ ಬಳಕೆ ಮಾಡೋದು ಹೇಗೆ, ಇದನ್ನ ಬಳಕೆ ಮಾಡಿದ್ರೆ ಮನೇಲಿ ಎಲ್ಲ ಆಹಾರ ಪದಾರ್ಥ ತಯಾರು ಮಾಡುವಂತ ಎಲ್ಲ ಆಹಾರ ಪದಾರ್ಥಗಳು ಕಪ್ಪಾಗ್ತವೆ ಅಂತೇಳಿ ಅದನ್ನ ನಾವು ಬಹಳಷ್ಟು ಜನ ರಿಜೆಕ್ಟ್ ಮಾಡ್ತಾ ಇದ್ರು. ಅಂಗಡಿಗಳಿಗೆ ಹೋಗಿ ಸೇಲ್ ಮಾಡಕ್ ಹೋದಾಗ್ಲೂ ಕೂಡ ಅಂಗಡಿಯವರು ಕೂಡ ನನ್ನ ಬೆಲ್ಲವನ್ನು ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ. ಪ್ರಾರಂಭದಲ್ಲಿ ಎಲ್ಲ ತೊಂದರೆಗಳು ಆದವು. ನಂತರ ಯಾವಾಗ ನಮ್ಗೆ 2019ರಲ್ಲಿ ಏನು ಈ ಕರೋನಾ ಪ್ರಾರಂಭ ಬಂತಲ್ಲ, ಕರೋನಾ ಬಂದಾಗಿಂದ ಸ್ವಲ್ಪ ಜನಗಳಲ್ಲಿ ಒಂದು ಕಾನ್ಸೆಪ್ಟ್ ಡೆವಲಪ್ ಆಯ್ತು. ಈ ಆರ್ಗ್ಯಾನಿಕ್ ಅಂದ್ರೆ ಏನು, ಅದನ್ನ ಬಳಕೆ ಏನು, ಅದರಿಂದ ಏನೇನು ಅನುಕೂಲಗಳಿದಾವೆ ಅಂತ ತಿಳ್ಕೊಂಡ್ಮೇಲೆ ನನ್ನ ಬೆಲ್ಲಕ್ಕೂ ಕೂಡ ಆರ್ಗ್ಯಾನಿಕ್ ಆಗಿ ಇರುವಂತ ಬೆಲೆ ಬಂದದ್ದು, ಮತ್ತೆ ಅದಕ್ಕೊಂದು ನನಗೆ ಮಾರಾಟ ಮಾಡೋದಕ್ಕೆ ಒಂದು ವೇದಿಕೆ ಸಿಕ್ಕಿದ್ದು ಕೂಡ 2019-20ರಲ್ಲಿ. ಈ ಬೆಲ್ಲಕ್ಕೋಸ್ಕರನೇ, ಸಾವಯವ ಬೆಲ್ಲಕ್ಕೋಸ್ಕರನೇ ಅಂತ ಹೇಳಿ ಯಾವ ಒಂದು ವಿಶೇಷ ತಳಿ ಬೆಳೀತಾ ಇದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಈಗ ನಾವು ಸಾಮಾನ್ಯವಾಗಿ ವಿಶೇಷವಾದ ತಳಿಯನ್ನ ಅದೇ ಬಿಸ್ನೆಸ್ ಮಾಡುವಂತ ರೈತರು ಮತ್ತೆ ಅದೇ ಬಿಸ್ನೆಸ್ ಮಾಡುವಂತ ಏರಿಯಾಗಳೇನಿದಾವೆ, ಮಂಡ್ಯ ಇರ್ಬೋದು, ಈ ಭದ್ರಾವತಿ ಇರ್ಬೋದು, ಮತ್ತೆ ಆ ಕಡೆ ಬೆಳಗಾವಿ ಸೈಡ್ ಏನದ ಅಲ್ಲೇ ವಿಶೇಷವಾದ ತಳಿಗಳನ್ನೇ ಬೆಳೀತಾ ಇದ್ದಾರೆ. ನಾನು ಆ ಥರ ಒಂದು ಪ್ರಯತ್ನ ಮಾಡಲಿಲ್ಲ. ನಾನಲ್ಲಿ ನಮ್ಮ ಏರಿಯಾದಲ್ಲಿ ಬೆಳೆಯುವಂತ ಏನು ಕಬ್ಬಿದೆಯೋ ಅದೇ ಕಬ್ಬಲ್ಲೇ ನಾನು ಮೆಲ್ಲ ತಯಾರು ಮಾಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ವಿಶೇಷವಾದ ತಳಿ ಅಂತ ಏನಿಲ್ಲ. ಇಲ್ಲ ಸರ್, ನಮ್ಮ ಸ್ಥಳೀಯವಾಗಿ ಏನು ಸಿಕ್ತಿತ್ತು ಬೆಳಿತಿದ್ರು ಮೊದಲು, ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗಿದ್ದೀರಾ? ಹೌದು ಸರ್, ಅದನ್ನೇ ಮುಂದುವರ್ಸ್ಕೊಂಡು ಅದೇ ಕಬ್ಬಲ್ಲೇ ನಾನು ಬೆಲ್ಲ ತಯಾರು ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಅದನ್ನ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಆಮೇಲೆ ಈಗ ಈ ಒಂದು ಬೆಳೆಗೆ ಈಗ ಸಾವಯವ ಬೆಲ್ಲ ಅಂತ ಮಾಡ್ತಾ ಇದ್ದೀರಿ ಸರಿ, ಬಟ್ ಈ ಬೆಳೆಗೆ ಒಳಸುರಿಗಳನ್ನು ಏನೇನು ಹಾಕ್ತೀರಿ ಕಬ್ಬಿಗೆ ಬಂದ್ರೆ ವಿಶೇಷವಾಗಿ? ಸರಿ, ಕಬ್ಬಿಗೆ ಅಂತ ಹೇಳಿದ್ರೆ ನಾವು ಪ್ರಾರಂಭದಲ್ಲಿ ಯಾವುದೇ ಏನು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡ್ತೀವಿ. ಫಸ್ಟ್ ಏನು ಸೀಡ್ ಇದು ಮಾಡ್ತೀವಿ, ಸೋಯಿಂಗ್ ಮಾಡೋ ಸಂದರ್ಭದಲ್ಲಿ ಈ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತೀವಿ. ಅದಾದ್ಮೇಲೆ ಅದ್ರ ಒಳಗಡೆ ನಾವು ಸುಮಾರು 4 ಅಡಿಗೆ ಒಂದೊಂದು ಸಾಲನ್ನ ಕಬ್ಬಿನ ಬೀಜವನ್ನು ನಾವು ಬಿತ್ತುತ್ತಾ ಇರ್ತೀವಿ. ಆ 4 ಸಾಲು ಏನ್ ಜಾಗ ಇರುತ್ತಲ್ಲ, ಖಾಲಿ ಜಾಗ, ಅದರಲ್ಲಿ ನಾವು ಈ ಲೆಗುಮಿನಸ್ ಪ್ಲಾಂಟ್ಸ್ ಅಂತ ಏನ್ ಕರಿತೀವಿ, ಬೇರಿನ ತಳಿಗಳೇನಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂತ ಏನು ಅಲಸಂದಿ ಇರ್ಬೋದು, ಅವರೇ ಇರ್ಬೋದು, ಇವುಗಳನ್ನ ಒಂದೊಂದು ಅಲಸಂದಿನ ಹಾಕ್ತಿವಿ, ಅವರೇನು ಹಾಕ್ತಿವಿ. ಅವನ್ನ ಹಾಕ್ಬಿಟ್ಟು ನಾವು ಅದು ಸೊಪ್ಪು ಇರುತ್ತಲ್ಲ, ಅದನ್ನೇ ನಾವು ಮಲ್ಚಿಂಗ್ ರೋಟರ್ ಯೂಸ್ ಮಾಡಿ ಮಲ್ಚಿಂಗ್ ಮಾಡಿ ಅದನ್ನ ಅದೇ ಹಸಿರು ಗೊಬ್ಬರ ತರನೇ ಬಳಕೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಜೊತೆಗೆ ನಾವು ಈ ಆಲೆ ಮನೆಗೆ ಈ ಕಬ್ಬಿನ ಸಿಪ್ಪಿನ ಸುಡ್ತೀವಿ ಸರ್. ಆ ಕಬ್ಬಿನ ಸಿಪ್ಪೆ ಏನು ಬೂದಿ ಬರುತ್ತಲ್ಲ, ಆ ಬೂದಿಯನ್ನ ನಾವು ಸ್ವಲ್ಪ ಮರಳಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಜೀವಾಮೃತ, ಆಮೇಲೆ ಈ ಗಂಜಲ ಇದನ್ನೆಲ್ಲ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಪೊಟ್ಯಾಶ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ಅದನ್ನೇ ಪೊಟ್ಯಾಶ್ ರೀತಿಯಲ್ಲಿ ನಾವು ಅದನ್ನ ಬೂದಿಯನ್ನು ಬಳಕೆ ಮಾಡ್ತೀವಿ. ಇದಲ್ದೇನೆ ಮತ್ತೆ ಈಗ ಸರ್ಕಾರಿ ಗೊಬ್ಬರ ಏನೇನು ಉಪಯೋಗಿಸ್ತೀರಿ? ಸರ್ಕಾರಿ ಗೊಬ್ಬರ ಯಾವುದು ಬಳಕೆ ಮಾಡ್ತಾ ಇಲ್ಲ. ಅಲ್ಲ, ಯಾಕಂತಂದ್ರೆ ನೀವು ಹೇಳ್ತಾ ಇದ್ದೀರಿ ಸಾವಯವ ಬೆಲ್ಲ ಮಾಡ್ಬೇಕಂದ್ರೆ ಇದು ಸಾವಯವ ಒಳಸುರುಗಳನ್ನೇ ಹಾಕ್ಬೇಕು ಅಲ್ವಾ? ಈಗ ನೀವು ಇದಕ್ಕೆ ರಾಸಾಯನಿಕ ಹಾಕ್ಬಿಟ್ಟು ನಾನು ಸಾವಯವ ಮಾಡ್ತೀನಿ ಅಂತಂದ್ರೆ ಅದು
ಸರಿ ಹೋಗಲ್ಲ ಅಲ್ಲ? ರಾಸಾಯನಿಕ ಅಂದ ತಕ್ಷಣನೇ ಬರೀ ಗೊಬ್ಬರ ಅಷ್ಟೇ ಬರಲ್ಲ ಸರ್. ಈಗ ಏನಾಗುತ್ತೆ, ಕಳೆ ನಿರ್ವಹಣೆ ಮಾಡ್ತಾ ಇರ್ತೀವಿ. ಹೌದು ಹೌದು. ಪ್ರಮುಖವಾಗಿ ನಾವು ಈಗ ಕೆಮಿಕಲ್ ಅಂತ ಹೇಳಿದ್ರೆ ಮೋಸ್ಟ್ ಡೇಂಜರಸ್ ಅಂತ ಹೇಳಿದ್ರೆ ನಾವು ಕಳೆನಾಶಕಗಳು. ಹೌದು ಹೌದು. ಅವನ್ನೇ ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅದನ್ನ ನಿಲ್ಸಿದ್ರೆ ಮಾತ್ರ ನಾವು ಸ್ವಲ್ಪ ಕೆಮಿಕಲ್ ಫ್ರೀ ಅಂತ ಹೇಳಿ ಆಗ್ಬೋದು. ಹೌದು ಹೌದು. ಗೊಬ್ಬರ ಹಾಕೋದು ಡೇಂಜರ್ ಅಲ್ಲ, ಯಾಕೆಂದ್ರೆ ಇದು ನಾವು ಫಾಸ್ಫರಸ್ ಇರುತ್ತೆ ಗೊಬ್ಬರದಲ್ಲಿ. ಬಳಕೆ ಮಾಡುವಂತ ಗೊಬ್ಬರಗಳು ಏನಾಗ್ತವೆ, ಅದೆಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಹೌದು. 3 ತಿಂಗಳು ಅಥವಾ 2 ತಿಂಗಳಲ್ಲಿ ಹೋಯ್ತು ಅಂತ ಹೇಳಿದ್ರೆ ಬೆಳೆಗಳಲ್ಲಿ ಆ ಕಂಟೆಂಟ್ ಇರೋದೇ ಇಲ್ಲ. ಹೌದು. ಅದು ಆಲ್ಮೋಸ್ಟ್ ಎಲ್ಲ ನಿಮಗೆ ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ ವಾತಾವರಣದಲ್ಲಿ. ಉಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ಬಳಸ್ತೀವಲ್ಲ, ನಾವೇನ್ ರೈತರು, ನಾನು ಬಳಸ್ತಾ ಇಲ್ಲ, ಬಟ್ ನಾವು ಅಂತ ಅಂದ್ರೆ ಇಲ್ಲಿ ನಾವು ಎಲ್ಲ ರೈತರು ಏನ್ ಮಾಡ್ತಿದೀವಿ ಅಂದ್ರೆ ಕಳೆನಾಶಕಗಳನ್ನ ಬಳಕೆ ಮಾಡ್ತಾ ಇದೀವಿ. ಅವೆಲ್ಲ ಬೇರೆ ಬೇರೆ ವೆರೈಟೀಸ್ ಯೂಸ್ ಮಾಡ್ತಾ ಇದೀವಿ. ಅವುಗಳ ಏನ್ ಕೆಮಿಕಲ್ ಏನಿದೆಯಲ್ಲ ಅದರಲ್ಲಿ ಬಳಕೆ ಮಾಡುವಂತ ರಾಸಾಯನಿಕ ಕೂಡ ಆಗ ಉಳ್ಕೊಂಡ್ಬಿಡ್ತಾ ಇದಾವೆ. ಅದಕ್ಕೋಸ್ಕರ ನಾವು ಮೊದಲು, ನಾನು ಎಲ್ಲ ರೈತರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮೊದಲನೇದು ನಾವು ಈ ಕಳೆನಾಶಕವನ್ನು ಬಳಕೆ ಮಾಡೋದನ್ನ ಬಿಡ್ಬೇಕು. ಫಸ್ಟ್ ರಾಸಾಯನಿಕ ಮುಕ್ತ ಆಗ್ಬೇಕು ಅಂದ್ರೆ ಕಳೆನಾಶಕಗಳ ಇದರಲ್ಲಿ, ಗೊಬ್ಬರದಲ್ಲಿ ಅಷ್ಟೇ ಇರಲ್ಲ ಸರ್. ಗೊಬ್ಬರ ಅಂದ ತಕ್ಷಣ ನಾವು ರಾಸಾಯನಿಕ ಅನ್ನೋದಕ್ಕೆ ಬರೋದಿಲ್ಲ. ರಾಸಾಯನಿಕ ಅಂಶಗಳು ಉಳ್ಕೊಳ್ಳೋದೆಲ್ಲಿ ಅಂತ ಹೇಳಿದ್ರೆ ಈ ಕೆಮಿಕಲ್ಗಳಲ್ಲೇ, ಏನು ವಿಡಿಸೈಡ್, ಫಂಗಿಸೈಡ್, ಇವನ್ನೆಲ್ಲ ಏನ್ ಬಳಕೆ ಮಾಡ್ತಿದೀವಲ್ಲ ಅದರಲ್ಲೇ ಹೆಚ್ಚಾಗಿ ಕೆಮಿಕಲ್ಗಳು ಇರುತ್ತೆ ಅಂತ ಹೇಳಿ. ಆಮೇಲೆ ಈಗ ನೀರಾವರಿ ಒಂದು ವ್ಯವಸ್ಥೆಗೆ ಬಂದ್ರೆ ಯಾವ ರೀತಿಯಿಂದ ಮಾಡ್ಕೊಂಡಿದ್ದೀರಿ ನೀವು? ನೀರಾವರಿ ಅಂತಂದ್ರೆ ನಮ್ಮಲ್ಲಿ ನೀರಿನ ಸ್ವಲ್ಪ ತೊಂದರೆ ಏನಿಲ್ಲ ಸರ್. ಅಲ್ಲಿ ನಾವೇನ್ ಮಾಡ್ತಿದೀವಿ, ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀನಿ. ಸ್ಪ್ರಿಂಕ್ಲರ್ ಮಾಡ್ತೀರಾ? ಆಮೇಲೆ ತೊಂದರೆ ಆದಾಗ ಬೇಸಿಗೆ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಆ ಟೈಮಲ್ಲಿ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀವಿ. ಬಾಕಿ ಎಲ್ಲ ಆಯ್ ನೀರಲ್ಲೇ ನಾವು ಮೇಂಟೈನ್ ಮಾಡ್ತೀವಿ. 4 ಕಡೆ ಸಾಲ ಇರೋದು ಅಂದ್ರೆ ನೀರು ನಿಮಗೆ ಸಮಸ್ಯೆ ಏನಿಲ್ಲ ಸರ್. ಹಳ್ಳಗಳು ಹರಿತಾ ಇದಾವೆ, ಭದ್ರಾ ನೀರಿದೆ, ಭದ್ರಾ ಚಾನಲ್ ನೀರು ಹರಿಯೋದ್ರಿಂದ ನಮಗೆ ನೀರಿಂದ ಏನ್ ತೊಂದರೆ ಆಗ್ತಾ ಇಲ್ಲ. ಕೆಲವು ಟೈಮ್ ಏನೋ ಬಹಳ ಒಂದೊಂದು ತಿಂಗಳಲ್ಲಿ ತೊಂದರೆ ಆದಾಗ ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಬಳಕೆ ಮಾಡ್ತೀವಿ. ಏನೇನು ವಸ್ತುಗಳು ಹಾಕ್ತೀರಿ ಈಗ ಬೆಲ್ಲ ತಯಾರು ಮಾಡಬೇಕಾದ್ರೆ? ಸಾಮಾನ್ಯವಾಗಿ ನೋಡಿ ಸರ್, ನಾವು ಬೆಲ್ಲ ತಯಾರು ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ನಾವು 2 ಟನ್ ಒಂದೊಂದು ಕೊಪ್ಪರಿಕೆಗಳಿಗೆ ನಾವು 2 ಟನ್ ಕಬ್ಬು ಕ್ರಶ್ ಮಾಡಿ ಆ ಜ್ಯೂಸ್ ತಗೊಳ್ತೀವಿ. ಅದಕ್ಕೆ ನಾನು 1 kg ಅಥವಾ ಅದಕ್ಕಿಂತ ಒಳಗೆ ಬರುತ್ತೆ ಅಷ್ಟು ಕಲ್ಲು ಸುಣ್ಣ ಬಳಕೆ ಮಾಡ್ತೀವಿ. ಕಲ್ಲು ಸುಣ್ಣ ಏನು ಅಂತ ಹೇಳಿದ್ರೆ, ನಾವು ಬಳಕೆ ಮಾಡೋ ಸಂದರ್ಭದಲ್ಲಿ ಕಲ್ಲು ಸುಣ್ಣವನ್ನ ನೀರಿಗೆ ಹಾಕ್ಬಿಟ್ಟು ಕಲಿಸ್ಕೊಂಡು ಅದು ಏನು ಪೇಸ್ಟ್ ಟೈಪ್ ಬರುತ್ತೆ ಅದನ್ನ ಮಾತ್ರ ಹಾಕಿ ನಾವು ಅದಾದ್ಮೇಲೆ ಈ ಬೆಂಡೆ ಪೌಡರ್ ಯೂಸ್ ಮಾಡ್ತೀವಿ. ಬೆಂಡೆ ಪೌಡರ್ ಏನು ಅಂತ ಹೇಳಿದ್ರೆ, ಈಗ ನಾವು ಕಬ್ಬು ಕ್ರಶ್ ಮಾಡಿದ್ಮೇಲೆ ಅದರಲ್ಲಿ ಕೆಲವೊಂದು ಇದು ಬರುತ್ತೆ, ಡಸ್ಟ್ ಬರುತ್ತೆ, ಮಣ್ಣು ಬರುತ್ತೆ, ಮತ್ತೆ ಅದ್ರ ಮೇಲೆ ಕಬ್ಬಿನ ಸಿಪ್ಪೆಗಳು, ಧೂಳು ಇಂಥದೆಲ್ಲ ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಈ ಬೆಂಡೆ ಪೌಡ್ರು ಬೇಕೇ ಬೇಕು. ಈ ಬೆಂಡೆ ಪೌಡ್ರು ಸಿಂಥೆಟಿಕ್ ಇರುತ್ತೆ, ನಾವು ನ್ಯಾಚುರಲ್ ನಾವು ಕೂಡ ರೆಡಿ ಮಾಡ್ಕೋಬಹುದು. ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈ ಬೆಂಡೆ ಕಾಯಿಗಳಿರ್ಬೋದು, ಬೆಂಡೆ ಕಾಂಡಗಳು, ಏನ್ ಗಿಡದ ಕಾಂಡಗಳು ಮತ್ತೆ ಎಲೆಗಳಿರ್ತವೆ, ಆ ಸೀಸನ್ ಅಲ್ಲಿ ಇದ್ದಾಗ ನಾವು ಎಲೆ ಮತ್ತೆ ಕಾಂಡದ ಮಿಕ್ಸಿ ಮಾಡ್ಬಿಟ್ಟು ಅದರ ರಸವನ್ನೇ ಹಾಕ್ಬಿಡ್ತೀವಿ ನೇರವಾಗಿ. ಕೆಲವು ಟೈಮಲ್ಲಿ ಡ್ರೈ ಮಾಡ್ಕೊಂಡು ಅದನ್ನ ನಾವು ಸ್ವಲ್ಪ ಪೂರ್ತಿ ಫೈನ್ ಪೌಡ್ರ್ ಏನ್ ಆಗಿರಲ್ಲ, ಬದಕ್ಲ ಅಂತೀವಲ್ಲ ಆ ಟೈಪ್ ಇರುತ್ತೆ. ಅದು ಕಾಂಡ ಮತ್ತೆ ಎಲೆ ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನ ಹಾಕಿ ನಾವು ಸುಣ್ಣ ಹಾಕಿದ್ಮೇಲೆ ಸ್ವಲ್ಪ ಆ ಕಬ್ಬಿನ ಹಾಲು ಕೊಬ್ಬರಿಗೆ ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದಂತ ಸಂದರ್ಭದಲ್ಲಿ ಅದನ್ನ ನಾವು ಪೌಡರ್ ಹಾಕ್ತಿವಿ. ಪೌಡರ್ ಹಾಕಿ ಸ್ವಲ್ಪ ನಾವು ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ, ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಚೆನ್ನಾಗಿ ಕಾಯಿಸಿದ್ಮೇಲೆ ನಮಗೆ ಅದೆಲ್ಲ ಇಂಪ್ಯೂರಿಟೀಸ್ ಮೇಲ್ಗಡೆ ಬರುತ್ತೆ. ಅದನ್ನ ನಾವು ಈ ಸಣ್ಣ ಮೆಶ್ ಟೈಪ್ ಇರುತ್ತೆ, ರಾಗಿ ಮೆಸ್, ಆ ಟೈಪ್ ನಾವು ಜಾಲರಿ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವೆಲ್ಲ ಮೇಲ್ಗಡೆ ಬರುವಂತ ಇಂಪ್ಯೂರಿಟೀಸ್ ಎಲ್ಲ ತೆಗೆದು ಹಾಲನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಬಿಟ್ರೆ ಬೇರೆ ಏನು ಇದ್ರಲ್ಲಿ ನಾವು ಆಡ್ ಮಾಡೋದೇ ಇಲ್ಲ. ಅದು ನೆಕ್ಸ್ಟ್ ಅದು ಪೂರ್ತಿ ಅದು ಕುದಿದು ಸುಮಾರು ಒಂದು 3 ರಿಂದ 4 ತಾಸು ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ನಮಗೆ ಸುಮಾರು 100 ಡಿಗ್ರಿ ಬಂದ ಮೇಲೆ ನಮಗೆ ಅದು ಬೆಲ್ಲ ರೆಡಿ ಆಗುತ್ತೆ, ಪಾನಕ ರೆಡಿ ಆಗುತ್ತೆ. ಅದನ್ನ ನೆಕ್ಸ್ಟ್ ನಾವು ತೆಗೆದ್ಬಿಟ್ಟು ಅಚ್ಚಿಗೆ ಹಾಕಂತೀವಿ. ಆಮೇಲೆ ನಾವು ತೊಟ್ಟಿಲ್ ಬಿಟ್ಕೊಂಡು ಅದನ್ನ ನಾವು ಈ ಗೊರೆ ಹೊಡೆಯೋದು ಅಂತ ಹೇಳ್ತೀವಿ, ಆರಿಸ್ತೀವಿ. ಅದನ್ನ ಆರಿಸ್ಬಿಟ್ಟು ಆಮೇಲೆ ಅದನ್ನ ನಾವು ಬೇರೆ ಬೇರೆ ಫಾರ್ಮ್ ಅಲ್ಲಿ ರೆಡಿ ಮಾಡ್ಕೊಂತೀವಿ. ಕೆಲವು ಟೈಮ್ ಅಚ್ಚು ಮಾಡ್ತೀವಿ. ಆಮೇಲೆ 1 kg ಡಬ್ಬೆಗಳು ಬರ್ತಾವೆ ಸರ್, ಕಬ್ಬಿಣದ ಡಬ್ಬೆಗಳು ಬರ್ತವೆ, ಅವುಗಳಿಗೆ ಹಾಕಂತೀವಿ. ಆಮೇಲೆ ಉಂಡೆ ಬೆಲ್ಲ ಅಂತ ಹೇಳ್ತಾರಲ್ಲ, ಉಂಡೆ ಅಂತ ಹೇಳಿದ್ರೆ ನಾವು ಇದನ್ನೇ ನಾವೇನ್ ತೊಟ್ಟಿಗೆ ಹಾಕೊಂಡು ನಾವು ಸ್ವಲ್ಪ ಆರಿಸ್ಬಿಡ್ತೀವಿ. ಆರಿಸಿದ್ಮೇಲೆ ಲೇಬರ್ಸ್ನೆಲ್ಲ ಕೂರಿಸ್ಬಿಟ್ಟು ಅವ್ರಿಗೆ ನಾವು ಅವ್ರ ಮುಂದೆ ಹಾಕಿದಾಗ ಅವ್ರ ಉಂಡೆಯನ್ನು ಕಟ್ಟಿ ದುಂಡು ಮಾಡಿ ಆ ಕಡೆ ಹಾಕ್ತಾ ಇರ್ತಾರೆ. ಹೌದು ಸರ್, ಅದ್ರೇನ್ ಮತ್ತೆ ವಿಶೇಷ ಏನಿಲ್ಲ. ನಾವ್ ಏನಾದ್ರೂ ಮಾಡ್ಕೋಬಹುದು, ಶೇಪ್ ನಾವು ಆದ್ರೂ ಮಾಡಬಹುದು. ಆಮೇಲೆ ಅಚ್ಚು ಈಗ ಸ್ಕ್ವೇರ್ ಟೈಪ್ ಬರುತ್ತೆ, 1/4 kg, ಅರ್ಧ kg, ಈ ತರ ಎಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಅಚ್ಚುಗಳಲ್ಲಿ ರೆಡಿ ಮಾಡ್ಕೋಬಹುದು. ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅದು ಒಣಗಿದ್ಮೇಲೆ ಅಲ್ಲೇ ತೊಟ್ಟಿಲೇ ಬಿಟ್ಬಿಟ್ಟು ಸ್ವಲ್ಪ ಇದು ಇರುತ್ತೆ ಕಬ್ಬಿಣದ, ನಮಗೆ ಕೈಪಳೆಗಳು ಅಂತ ಹೇಳ್ತೀವಿ, ಸಲಕೆ ಟೈಪ್ ಇರ್ತವೆ. ಅದರಿಂದ ನಾವು ಅದನ್ನು ಪುಡಿ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನ ಸ್ವಲ್ಪ ಮಷೀನಲ್ಲಿ ಹಾಕಿ ಫಸ್ಟ್ ಒಣಗಿಸ್ತೀವಿ. ಒಣಗಿಸಿದ್ಮೇಲೆ ಅದನ್ನ ಪೌಡರ್ ಮಾಡ್ಕೊಂತೀವಿ.
ಈಗ ಈ ಒಂದು ಆಲೆ ಮನೆಗೆ ಖರ್ಚು ವೆಚ್ಚ ಅಂದರೆ ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದರೆ ಎಷ್ಟು ಜನ ಬೇಕಾಗ್ತದೆ, ಮತ್ತು ಇದು ವರ್ಷ ಪೂರ್ತಿ ಮಾಡ್ತೀರಾ ಹೇಗೆ? ಇಲ್ಲ ಸರ್, ನಾವು ಇದನ್ನ ಏನು ಬೇಸಿಗೆ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ಬೆಲ್ಲ ತೆಗಿಬಹುದು. ಯಾಕೆಂದ್ರೆ ಅದು ನಮಗೆ ಒಲೆ ಕಾಯಿಸೋದಕ್ಕೆ ಈಗ ಏನು ಮಾಡ್ತಿದ್ದಾರೆ, ಆಲೆ ಮನೆಗಳಿಗೆ ಒಂದು ಕೆಟ್ಟ ಹೆಸರು ಏನು ಬಂದಿದೆ ಅಂತ ಹೇಳಿದ್ರೆ, ಒಲೆಗಳನ್ನು ಉರಿಸೋದಕ್ಕೆ ಟೈರ್ ಹಾಕೋದು, ಪ್ಲಾಸ್ಟಿಕ್ ಹಾಕೋದು, ಅದರಿಂದ ಇದು ಸಮಸ್ಯೆ ಆಗ್ತಾ ಇದೆ. ನಾವು ತಿನ್ನೋ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ, ಪರಿಸರಕ್ಕೂ ಕೂಡ ಅದು ಮಾಲಿನ್ಯ ಮಾಡ್ತಾ ಇದೆ ಅಂತ. ಈಗ ನಾವೆಲ್ಲ ಆರ್ಗ್ಯಾನಿಕ್ ಅಂತೇಳಿ ದೊಡ್ಡದಾಗಿ ಹೇಳ್ಕೊಂಡು ಹೋಗೋದು, ಅಲ್ಲಿ ರೆಡಿ ಮಾಡೋದಕ್ಕೆ ಟೈರ್ ಹಾಕೋದು, ಪ್ಲಾಸ್ಟಿಕ್ ಹಾಕೋದು, ಇನ್ನೇನೋ ಒಲೆಗಳಿಗೆ ಹಾಕಿ ಉರಿಸ್ತಾ ಇರ್ತಾರೆ. ಇದರಿಂದ ಸುಮಾರು ನಿಮಗೆ ಗೊತ್ತಿರ್ಬೇಕು, ಇಲ್ಲಿ ಭದ್ರಾವತಿ ಸೈಡಲ್ಲೆಲ್ಲ ಸ್ವಲ್ಪ ತೊಂದರೆನೂ ಆಯ್ತು. ಅದನ್ನೆಲ್ಲ ಮಾಲಿನ್ಯ ಕಂಟ್ರೋಲ್ ಬೋರ್ಡ್ನವರೆಲ್ಲ ಅದನ್ನೆಲ್ಲ ಸ್ವಲ್ಪ ಸಮಸ್ಯೆ ಮಾಡಿದ್ರು. ಇತ್ತೀಚೆಗೆಲ್ಲ ಸ್ವಲ್ಪ ಅದು ಡೆವಲಪ್ ಮಾಡ್ಕೊಂಡಿದ್ದಾರೆ, ಈಗಲೂ ಅದನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಟೈರ್ ಹಾಕೋದು ಅಥವಾ ಸುಡೋದಂಥದ್ದು. ಈಗ ಆಲೆ ಮನೆಗಳಿಗೆ ಅದೊಂದು ಇದು ಒಂಥರ ಅದೇನು ಶಾಪ ಅನ್ಬೇಕು ಏನೋ ಗೊತ್ತಿಲ್ಲ, ಅದನ್ನ ಇಂದ್ಲರ್ ಕಲಿಸ್ಬಿಟ್ಟಿದ್ದಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಕೆಲವು ಆಲೆ ಮನೆಗಳು. ಈ ಪ್ಲಾಸ್ಟಿಕ್ ಹಾಕ್ತಾರೆ. ಆಮೇಲೆ ಈ ಬೆಂಗಳೂರು ಸೈಡಲ್ಲಿ ಗುಜ್ರೆ ಸಿಗುತ್ತೆ ಸರ್, ಆ ಗುಜ್ರೆನ ಲೋಡ್ ಗಂಟ್ಲೆ ತರಿಸ್ಬಿಡ್ತಾ ಇದಾರೆ. ಪ್ಲಾಸ್ಟಿಕ್, ರಬ್ಬರ್, ಫುಟ್ವೇರ್ ಫ್ಯಾಕ್ಟ್ರಿಗಳಿಂದ ಕಟ್ ಮಾಡಿರೋದು ಏನು ಈ ಪ್ಲಾಸ್ಟಿಕ್ ವೇಸ್ಟ್ ಇರುತ್ತೆ ಅದನ್ನ ಹಾಕ್ತಾ ಇರ್ತಾರೆ. ಈಗ ಅದನ್ನ ಯಾವಾಗ ಹಾಕ್ತಾರೆ ಅಂತ ಪ್ರಮೇಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೂಡ ಬೆಲ್ಲ ಮಾಡಕ್ ಹೋದಾಗ ಅದನ್ನ ಹಾಕ್ಲೇಬೇಕಾಗುತ್ತೆ, ಅವ್ರಿಗೆ ಅನಿವಾರ್ಯ ಆಗ್ಬಿಡುತ್ತೆ. ಬೆಸ್ಟ್ ಅಂದ್ರೆ ಬೆಲ್ಲ ಮಾಡೋದಕ್ಕೆ ಒಳ್ಳೆ ಸೂಕ್ತವಾದಂತ ಒಂದು ಸೀಸನ್ ಅಂತ ಹೇಳಿದ್ರೆ ನಾವು ಸುಮಾರು ಈ ನವೆಂಬರಿಂದ ಸ್ಟಾರ್ಟ್ ಮಾಡ್ಕೋಬಹುದು ಸರ್. ನವೆಂಬರಿಂದ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಕೂಡ ನಾವು ಬೆಲ್ಲ ಮಾಡೋದಕ್ಕೆ ಒಳ್ಳೆ ಸೂಕ್ತ ಇದು. ಆಮೇಲೆ ಈ ಟೈಮಲ್ಲಿ ಮಾಡುವಂಥ ಬೆಲ್ಲ ಒಳ್ಳೆ ಕ್ವಾಲಿಟಿನೂ ಬರುತ್ತೆ. ಆಮೇಲೆ ಅದರಲ್ಲಿ ನಮಗೇನು ಪರಿಸರಕ್ಕೂ ಹಾನಿ ಮಾಡದಿರೋಂಥ ರೀತಿಯಲ್ಲಿ ನಮಗೆ ಈ ಉರುವಲುಗಳನ್ನು ಬಳಕೆ ಮಾಡ್ಕೋಬಹುದು. ಕಬ್ಬಿನ ಸಿಪ್ಪೆ ಇರ್ಬೋದು, ನಮಗೆ ನಮ್ಮ ಹೊಲದಲ್ಲಿ ತೆಂಗಿನ ಮರ ಭಾಳ ಇದಾವೆ ಸರ್. ಆಮೇಲೆ ನಾವು ಈ ಕಾಡು ಗಿಡಗಳನ್ನ ಬೆಳೆಸ್ಕೊಂಡಿದೀವಿ ಸುತ್ತಮುತ್ತ ಬದುಗಳಿಗೆ ಹಾಕಿದೀವಿ ಸರ್. ಈಗ ಮಾಗನಿ ಹಾಕಿದೀವಿ, ಆಮೇಲೆ ಎಬ್ಬೇವ್ ಹಾಕಿದೀವಿ. ಇವನ್ನೆಲ್ಲ ನಾವು ಅವನ್ನೆಲ್ಲ ನಾವೇನು ಈ ಟ್ವಿಗ್ಸ್ ಬರ್ತಾವಲ್ಲ, ಅರಿಗಳನ್ನ ನಾವು ಸಾವರ್ತಾ ಇದ್ದಾಗ ನಮಗೆ ಅದೇ ಬೇಕಾದಷ್ಟು ಇದಾಗುತ್ತೆ. ಆಮೇಲೆ ಇದು ಟೀಕ್ ಮರ ಇರುತ್ತೆ ಸರ್, ಅವು ಇದಾವೆ. ಅವುಗಳಿಂದ ಬೀರೋ ಎಲೆಗಳು ಮತ್ತೆ ಅದ್ರದ್ದು ಏನು ಟೊಂಗೆಗಳಿದಾವಲ್ಲ, ಅವನ್ನ ನಾವು ಕಟ್ ಮಾಡ್ತಾ ಇರ್ತೀವಿ ವರ್ಷಕ್ಕೊಂದ್ಸರಿ. ಅವುಗಳನ್ನ ತಗೊಂಬಂದು ಒಂದ್ ಕಡೆ ಶೇಖರಣೆ ಮಾಡ್ಕೊಂಡ್ರೆ ನಮಗೆ ಅದೇ ಬೇಕಾದಷ್ಟು ಉರುಗುಲ ಆಗ್ಬಿಡುತ್ತೆ. ಸೊ ಇದರಿಂದ ನಮಗೆ 4-5 ತಿಂಗಳು ಆಲೆ ಮನೆ ನಡೆಸೋದಕ್ಕೆ ಏನು ತೊಂದರೆ ಆಗ್ತಾ ಇಲ್ಲ. ತೆಂಗಿನ ಗರಿಗಳು ಸಿಗುತ್ತೆ, ಪ್ಲಸ್ ಈ ಮರಗಳು ಅರಿಗಳು ಸಿಗ್ತವೆ. ಇವೆಲ್ಲವೂ ಇರೋದ್ರಿಂದ ನಮಗೆ 4 ತಿಂಗಳು ತೊಂದರೆ ಇಲ್ದಂಗೆ ನಾವು ನಡೆಸ್ತಿದ್ವಿ. ವಿತೌಟ್ ಏನು ನಮಗೆ ಪರಿಸರಕ್ಕೆ ಹಾನಿ ಆಗದೆ ಇರುವಂಥ ರೀತಿಯಲ್ಲಿ ನಾವು ಆಲೆ ಮನೆ ನಡೆಸ್ಬೋದು. ಇದ್ರ ಜೊತೆಗೆ ಈಗ ತಮ್ಮ ಕೃಷಿ ಬೆಳೆಗಳನ್ನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ಸರ್? ಈಗ ನಾನು ಸಾಮಾನ್ಯವಾಗಿ ನಮ್ಮಲ್ಲಿ ಬದುಗಳಲ್ಲಿ ತೆಂಗಿನ ಮರಗಳು ಇದಾವೆ ಸರ್. ನಮ್ದು ಸುಮಾರು ಒಂದು 28 ಎಕರೆ ಬರುತ್ತೆ, ಒಂದೇ ಏರಿಯಾ, ಒಂದೇ ಪ್ಲಾಟ್ ಅಂತೀವಿ. ಅಲ್ಲಿ ಸುಮಾರು ಒಂದು 800ರಿಂದ 1000 ತೆಂಗಿನ ಗಿಡ ಇದಾವೆ ಸರ್ ಬದುಗಳಲ್ಲಿ. ಅದರಿಂದ ಬರುವಂತ ತೆಂಗಿನಕಾಯಿನ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಪರ್ಚೇಸ್ ಮಾಡೋರು ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ 25-30 ರೂಪಾಯಿ ತಗೊಳ್ತಾರೆ. ಹೌದು 50 ಕೊಡ್ತಾ ಇದಾರಲ್ಲ, ಈಗ ಹೋಗ್ತಾ ಇದಾವೆ ಸರ್. ಇವಾಗ ಆಗಿದೆ. ನಮಗೆಲ್ಲ ಮುಂಚೆ ಈ ಸುಮಾರು ಒಂದು 4-5 ವರ್ಷದ ಕೆಳಗೆಲ್ಲ ನಮಗೆ 10 ರೂಪಾಯಿ ಒಂದು ತೆಂಗಿನಕಾಯಿ ತಗೊಂತ ಇದ್ರು. ಹೋಲ್ಸೇಲ್ ಅಂದ್ರೆ ಎಷ್ಟೋ ಸಾರಿ ನಾವು 8-7 ರೂಪಾಯಿ ಕೂಡ ಕೊಟ್ಟಿದ್ದೀರಾ. ಇದ್ರಿಂದ ನಮಗೊಂದು ಯೋಚನೆ ಬಂತು, ಇದನ್ನ ನಾವು ಯಾಕೆ ನಾವು ಪ್ರೋಸೆಸ್ ಮಾಡಬಾರ್ದು ಅಂತ ಹೇಳಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನಮ್ಮ ತಮ್ಮನ ಹೆಸರಲ್ಲಿ ಈಗ ಒಂದು ಗಾಣ ಓಪನ್ ಮಾಡಿದೀವಿ ಸರ್. ಮರದ ಗಾಣ ತಯಾರು ಇದನ್ನ ರೆಡಿ ಹಾಕೊಂಡಿದೀವಿ. ಮರದ ಗಾಣದಿಂದ ನಾವು ಈಗ ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಎರಡನ್ನೂ ರೆಡಿ ಮಾಡಿ ನಾವು ಅದನ್ನು ಕೂಡ ಸೇಲ್ ಮಾಡ್ತಾ ಇದೀವಿ. ಅಲ್ಲೇ ಬೆಳೆದು ಅಲ್ಲೇ ಇದು ಮಾಡ್ತಾ ಇದೀವಿ. ಹೌದು, ನಮ್ಮಲ್ಲಿ ತೆಂಗಿನಕಾಯಿ ನಾನು ಯಾವತ್ತೂ ಮಾರ್ತಾ ಇಲ್ಲ. ಈ ವರ್ಷ ನಾವು ಈ ತೆಂಗಿನಕಾಯಿ ಒಣಗಿಸೋದಕ್ಕೆ ಒಂದು ಘಟಕನ ರೆಡಿ ಮಾಡ್ಕೊಂಡಿದೀವಿ. ಸಹಾಯಧನನ್ನು ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಇದನ್ನ ಕೊಟ್ಟಿದ್ದಾರೆ. ಸುಮಾರು 87,000 ಕೊಡ್ತಾ ಇದಾರೆ. ನಾವು ಉಳಿದಿರೋದು ಹಾಕೊಂಡು ಒಂದೂವರೆ ಲಕ್ಷ 2 ಲಕ್ಷ ಹತ್ರ ಖರ್ಚು ಬರುತ್ತೆ. ಅಷ್ಟು ಹಾಕೊಂಡು ನಾವು ರೆಡಿ ಮಾಡ್ಕೊಂಡಿದೀವಿ ಸರ್. ಕಾಯೆಲ್ಲ ನಾವು ಅದರಲ್ಲೇ ಒಣಗಿಸ್ಕೊಂಡು ನಾವು ಪ್ರೋಸೆಸ್ ಮಾಡಿ. ಹೇಗೆ ನಿಮ್ಮ ಕಡೆ ಅಡಿಕೆ ಬೆಳೆದ ಒಂದು ವಸ್ತು ಸ್ಥಿತಿಗೆ ಬಂದ್ರೆ, ಅಡಿಕೆ ಬೆಳೆ ಯಾವ ರೀತಿಯಿಂದ ಇದೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ? ಸರ್, ಸದ್ಯದ ಒಂದು ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ನಮ್ಮ ಕಡೆ ಎಲ್ಲಾ ರೈತರು ಕೂಡ ಇವಾಗ ಅಡಿಕೆ ಬೆಳೆಯೋದಕ್ಕೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಹೌದು ಸರ್, ಎಲ್ಲಿ ನೋಡಿದ್ರೆ ಅದು ಒಂದು ರೀತಿಯಿಂದ ಏನಂತಾರೆ ಅಂತಂದ್ರೆ, ಎಲ್ಲ ಬೆಳೆಗಳಲ್ಲಿ ಮೋಸ ಇದೆ ಸರ್, ಅಡಿಕೆ ಬೆಳೆಯಲ್ಲಿ ಮಾತ್ರ ಮೋಸ ಇಲ್ಲ. ಒಂದೇ ಸ್ತರವಾದ ಒಂದು ಧಾರಣೆ ಇದೆ. ಆದ್ರೆ ಇದನ್ನೇ ಮುಂದೆ ಇರುತ್ತೆ ಅಂತ ಹೇಳಕ್ಕಾಗುತ್ತಾ? ಆಗೋದಿಲ್ವಾ? ಇಲ್ಲ ಸರ್, ಇವಾಗಿನ ನಾವು ಸರ್ಕಾರಗಳು, ನಾವು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಗಳು ನಮಗೆ ಬಹುತೇಕ ನಮ್ಮ ರೈತರಲ್ಲೇ ಕೆಲವು ಸಾರಿ ಒಪಿನಿಯನ್ಗಳು ಬಂದಾಗ ಅಡಿಕೆ ಬಿದ್ದೋಗುತ್ತೆ ಅನ್ನೋದೊಂದು ಅವರಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಥರ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ, ಬಟ್ ಚರ್ಚೆಗಳು ನಡೀತಾ ಇರ್ತವೆ.
ಅದು ಮುಂದೆ ಈಗ ನೋಡ್ರಿ, ಈಗ ಆಲ್ರೆಡಿ ಅದು ಒಂದು ಏನು ಕ್ಯಾನ್ಸರ್ ಕಾರಕ ಅಂತೇಳಿ ಅದು ಹೌದು ಅಲ್ಲ ಅಂತೇಳಿ ಇದು ಇನ್ನು ಚರ್ಚೆಗಳು ನಡೀತಾನೆ ಇದಾವೆ. ಆಮೇಲೆ ದಿನಕ್ಕೊಂದು ರೋಗಗಳು ಬರ್ತಾನೆ ಇದಾವೆ. ಹೌದೌದು, ದಿನಕ್ಕೊಂದು ರೋಗಗಳು ಹುಟ್ಕೊಳ್ತಾ ಇದಾವೆ. ಹೌದು ಸರ್. ಈಗ ಕೊಳೆ ರೋಗ ಆಯ್ತು, ಅದು ಹಳೇದ್ ಬಿಡ್ರಿ. ಈಗ ಹಳದಿ ರೋಗ ಅಂತ ಅನ್ನೋದು ಅದು ಇನ್ನೂ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಹೌದೌದು. ಸೊ ಈ ತರದ್ದು ಒಂದು ಸಮಸ್ಯೆಗಳು ಹುಟ್ಕೊಳ್ತಾ ಇದಾವೆ. ಅದರಲ್ಲೂ ನಾವೀಗ ಹೆಚ್ಚಾಗಿ ಕೆಲವೊಂದು ನಾವೇನು ಆರ್ಗ್ಯಾನಿಕ್ ಆಗಿ ಕೆಲವೊಂದನ್ನ ನಾವೇನು ಫಂಗಿಸೈಡ್, ಹಳದಿ ರೋಗ ಅವೆಲ್ಲ ಅಂತಂದ್ರೆ ಈ ಫಂಗಸ್ಗಳಿಂದ ಬರೋದು. ನಾವು ಈ ಏನು ಸಾವಯವ ಪದ್ಧತಿಯಲ್ಲಿ ಅದನ್ನ ನಿರ್ವಹಣೆ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ರೋಗಗಳನ್ನು ನಿರ್ವಹಣೆ ಮಾಡ್ಬೋದು. ಬಟ್ ನನ್ನ ಅನಿಸಿಕೆ ಏನು ಅಂದ್ರೆ, ಎಲ್ಲರೂ ಬರೀ ಅಡಿಕೆನೇ ಬೆಳ್ಕೊಂತ ಹೋದ್ರೆ, ಅಡಿಕೆನೇ ಜಾಸ್ತಿ ಮಾಡ್ಕೊಂತ ಹೋದ್ರೆ ನೋಡ್ರಿ, ಇವಾಗ ಅಡಿಕೆ ಹಾಕಿದ್ವಿ ಅಂದ್ರೆ ಅದರಲ್ಲಿ ಉಪಬೆಳೆ ಮಾಡೋದು ಭಾಳ ಕಡಿಮೆ. ಹೌದು, 1 ವರ್ಷ 2 ವರ್ಷ ನಾವು ಮಾಡ್ಬೋದು. ನಾನು ಹಾಕಿದ್ದೇನೆ ಸರ್, ನಾನೇನು ಅಡಿಕೆ ಹಾಕಿಲ್ಲ ಅಂತ ಏನಿಲ್ಲ. ನಾನು ಸುಮಾರು ಈಗ ಒಂದು 4 ಎಕರೆ ಮತ್ತೆ ಹೊಸದಾಗಿ ಮಾಡಿದ್ದೀನಿ. ಅದರಲ್ಲಿ 1 ಸಾಲ ಕಬ್ಬು ಹಾಕಿದ್ದೀನಿ ಸರ್. ಆಮೇಲೆ ಕಬ್ಬು ಅದು ನಾನು ನ್ಯಾಚುರಲ್ ಆಗಿ ಬೆಳೀತಾ ಇದ್ದೀನಿ. ಹೌದು, ಅದ್ರ ಬರೋಷ್ಟು ಬರಲಿ ಅಂತೇಳಿ 1 ಎಕರೆಗೆ ಮಹಾಗನಿ ಗಿಡಗಳನ್ನ ಹಾಕಿದ್ದೀನಿ ಸರ್. ಇದು ಕಬ್ಬು ಕೂಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ? ಕೂಳೆ ಬರುತ್ತೆ ಸರ್. ನಾವು ಒಂದ್ಸರಿ ಕಬ್ಬು ಹಾಕಿದ್ರೆ ನಮಗೀಗ ಅಲ್ಲೆಲ್ಲ VCF ಅಂತಾರೆ ಸರ್, ಅದು ನಮ್ಮ ರೈತರ ಭಾಷೆಯಲ್ಲಿ ನಾವು ಬೆಳೀತಾ ಇರೋ ಕಬ್ಬು. ಸುಮಾರು 4ರಿಂದ 5 ಕೂಳೆನು ಕೂಡ ಬೆಳೆದ್ರು ಏನ್ ಲಾಸ್ ಇಲ್ಲ. ಏನು ಇಳುವರಿಯಲ್ಲಿ ಏನು ಹೆಚ್ಚು ಕಡಿಮೆ ಆಗಿಲ್ಲ, ಗುಣಮಟ್ಟದಲ್ಲಿ ಕೂಡ ಚೆನ್ನಾಗೇ ಬರುತ್ತೆ ಸರ್. ಈಗ ಅದು ಆ ಕಬ್ಬಿನ ಒಂದು ವಿಶೇಷತೆ ಏನು ಅಂದ್ರೆ, ಮೊದಲನೇ ಬೆಳೆ ನಾವು ನಾಟಿ ಮಾಡಿದಾಗ ಬರೋವಂಥ ಇಳುವರಿಗಿಂತ 2 ಮತ್ತೆ 3, 4, 5ನೇ ತಳಿಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ. ನಾವು ಎಷ್ಟು ಅದನ್ನ ಕಟ್ ಮಾಡ್ತೀವೋ ಅದು ಜಾಸ್ತಿ, ಅದು ಈ ಗುನ್ನೆ ಹೊಡೆಯೋದು ಅಂತ ಹೇಳ್ತೀವಿ ನಾವು, ಟಿಲ್ಲರ್ಸ್ ಬರ್ತದಲ್ಲ, ಅದು ಜಾಸ್ತಿ ಬರ್ತಾ ಇದೆ. ಅದು ಒಂದು ವಿಶೇಷವಾಗಿ ನಾವು ಆ VCF ಅಂತ ಹೇಳ್ತೀವಿ ನಾವು, ಅದನ್ನ ಅದೇ ತಳಿನ ನಾವು ಬೆಳೀತಾ ಇದೀವಿ. ಮತ್ತೆ ಅದೇ ತಳಿಯಲ್ಲೇ ನಾವು ಬೆಲ್ಲವನ್ನು ಕೂಡ ರೆಡಿ ಮಾಡ್ತಾ ಇದೀವಿ. ಬೆಲ್ಲದ ಕ್ವಾಲಿಟಿಯಲ್ಲಿ ಏನು ತೊಂದರೆ ಇಲ್ಲ. ಸುಮಾರು ಇಲ್ಲಿ ನನಗೆ ಭದ್ರಾವತಿನಲ್ಲಿ ನಮ್ಮ ಒಬ್ರು ಸ್ನೇಹಿತರಿದ್ದಾರೆ, ಅವರಿಗೆ ನನ್ನಲ್ಲಿ ಕಬ್ಬು ಜಾಸ್ತಿ ಇತ್ತು ಅಂದ್ರೆ ಅವರಿಗೂ ಕೂಡ ಕಬ್ಬು ಕಳಿಸ್ಕೊಡ್ತಾ ಇದ್ದೀನಿ. ಅವರು ಚೆನ್ನಾಗಿ ಬರುತ್ತಣ್ಣ ಕಬ್ಬು, ಏನು ತೊಂದರೆ ಇಲ್ಲ ಅಂತಾರೆ. ಅವರೆಲ್ಲ ಇಲ್ಲಿ ಅದೇನೋ ಸಕ್ಕರೆ ಇದು ಏನೋ ಅಂತಾರೆ, ಅವ್ನು ತಳಿ ಏನೋ ಹೇಳ್ತಾರೆ ಅವ್ರ ಆಡ್ ಭಾಷೆಯಲ್ಲಿ, ಸ್ಥಳೀಯವಾಗಿ ಅವ್ರು ಹೆಚ್ಚಾಗಿ ಅದೇ ತಳಿನೇ ಬೆಳೀತಾರೆ. ಬಟ್ ನಾವು ನಮ್ಮ ಏರಿಯಾದಲ್ಲಿ ಬೆಳೆಯುವಂತ ಕಬ್ಬಿನಲ್ಲಿ ನಾವು ಬೆಲ್ಲ ಮಾಡ್ತಾ ಇದೀವಿ. ಏನು ತೊಂದರೆ ಇಲ್ಲ. ಕ್ವಾಲಿಟಿನಲ್ಲಾಗ್ಲಿ, ಆಮೇಲೆ ನಮಗೆ ಇಳುವರಿ ಬರೋದ್ರಲ್ಲಾಗ್ಲಿ ಏನು ತೊಂದರೆ ಇಲ್ಲ. 1 ಟನ್ ಕಬ್ಬಿಗೆ 100-110 kgನೂ ಬರ್ತಾ ಇದೆ ಕಬ್ಬು. ನಮಗೆ ಆಲೆಮನೆ ನಡೆಸೋರಿಗೆ ವಿಶೇಷವಾಗಿ ಏನ್ ಬೇಕು ಅಂತ ಹೇಳಿದ್ರೆ, 1 ಟನ್ ನಾವು ಕ್ರಶ್ ಮಾಡಿದ್ರೆ 120-130 kg ಬರ್ಬೇಕು ಸರ್. ಅವಾಗ ಮಾತ್ರ ನಾವು, ಯಾಕೆಂದ್ರೆ ಅದರಲ್ಲಿ ಲಾಭ ಅಂತ ಹೇಳಿ ಬರುತ್ತೆ. ಈಗ ಅದ್ರ ಲಾಭ ಬರೋದು ಕಮ್ಮಿ ಆಯ್ತು ಅಂತ ತಕ್ಷಣ ಏನ್ ಮಾಡ್ತಾರೆ, ಬೇರೆ ಬೇರೆ ದಾರಿ ಹಿಡಿತಾರೆ. ಅದನ್ನ ಕಲಬೆರಕೆ ಮಾಡೋದು ಅಥವಾ ಇನ್ನೇನು ಬೇರೆ ಬೇರೆ ಹಾಕಿ ಅದಕ್ಕೆ ಮತ್ತೆ ಜಾಸ್ತಿ ಬರೋಂಗ್ ಮಾಡ್ಕೊಂಡು ಬೇರೆ ದಾರಿ ಹಿಡಿತಾರೆ. ನಮಗೆ 120 kg 130 kg 1 ಟನ್ನಿಗೆ ಬಂತು ಅಂತ ಹೇಳಿದ್ರೆ ನಾವು ಏನ್ ತೊಂದರೆ ಇಲ್ಲ. ಅಷ್ಟು ಬಂದ್ರೆ ನಮಗೆ ನಾವು ವಿ ಆರ್ ಸ್ಯಾಟಿಸ್ಫೈಡ್, ಸಂತೋಷ ಇದೆ. ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಖರ್ಚು ವೆಚ್ಚ ಬಂದ್ರೆ ಲೆಕ್ಕ ಹಿಡಿತೀರಾ ಖರ್ಚು ವೆಚ್ಚದ್ದು, ಅಥವಾ ಅಂದಾಜ್ ಮೇಲೆ ಹಂಗೇನಾ? ನಾವು ಇಲ್ಲಿವರೆಗೂ ಅಂದಾಜ್ ಮೇಲೆ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ನಮಗೆ ಕಬ್ಬು ಸ್ವಂತ ಬೆಳಿತಾ ಇದೀನಿ. ಆಮೇಲೆ ಅದಕ್ಕೆ ನಾನೇನ್ ಜಾಸ್ತಿ ಖರ್ಚು ಮಾಡ್ತಾ ಇಲ್ಲ. 1 ಸರಿ 2 ಸರಿ ನಾವು ಕಳೆ ತೆಗಿಸ್ತೀವಿ, ಬಿಟ್ರೆ ಮಲ್ಚಿಂಗ್ ಮಾಡ್ಕೊಂತೀವಿ. ಅದು ಏನು ನಮ್ಮ ಡೀಸೆಲ್ ಟ್ರ್ಯಾಕ್ಟರ್ ಇರೋದ್ರಿಂದ 4 ಕಡೆ ಹೋಗೋದ್ರಿಂದ 4 ಕಡೆ ಸಾಲಲ್ಲಿ ನಮ್ದು ಸಣ್ಣ ಟ್ರ್ಯಾಕ್ಟರ್ ಇದೆ. ಅದೇನು ಜಾಸ್ತಿ ಇದ್ರಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಅದರಲ್ಲೇ ನಾವು ಮಲ್ಚಿಂಗ್ ಮಾಡ್ಬಿಡ್ತೀವಿ, ಹಸಿರು ಗೊಬ್ಬರ. ಪ್ಲಸ್ ನಾವು ಅಲ್ಲಿರೋಂಥ ಒಂದು ಇದನ್ನ ಬೂದಿ ಅಥವಾ ಅಲ್ಲಿರೋ ನಮ್ಮ ಇದನ್ನೇ ನಾವು ಜಾಸ್ತಿ ಹೊರಗಡೆಯಿಂದ ಏನೋ ನಾವು ಈಗ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ ಆಗಲಿ, ನಾವು ರೈತರು ಹಾಳಾಗ್ತಿರೋದು ಎಲ್ಲಿ ಅಂದ್ರೆ ಫರ್ಟಿಲೈಸರ್ ಪರ್ಚೇಸ್ ಮಾಡಿ, ಕೆಮಿಕಲ್ಸ್ ಪರ್ಚೇಸ್ ಮಾಡಿ. ಅದರಿಂದನೇ ಜಾಸ್ತಿ ಖರ್ಚು ಬರೋದು ಅದೇ ಸರ್. ಯಾಕೆಂದ್ರೆ ಇವಾಗ ನೋಡ್ರಿ, ನಾವು ಈಗ ಬೆಂಬಲ ಬೆಲೆ, ಆಮೇಲೆ ಈಗ ರೈತ ಸಂಘಗಳೆಲ್ಲ ಹೋರಾಟಗಳು ನಾವು ನೋಡ್ತಾ ಇದೀವಿ. 1 ಕ್ವಿಂಟಲ್ ಇವಾಗಿನ ಗೊಬ್ಬರದ ಬೆಲೆಗೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ಬೆಳೆಗಳಿಗೆ ರೇಟ್ ಸಿಗ್ತಾ ಇಲ್ಲ. ಅದು ಹೋಲಿಕೆ ಮಾಡಿದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆನೆ. ಈಗ 2300-400 ರೂಪಾಯಿ ತನಕನೂ ಒಂದೊಂದು ಕ್ವಿಂಟಲ್ ಇದು ಗೊಬ್ಬರದ ರೇಟ್ ಆಗಿದೆ. ಹೌದು. ಈಗ ನಮಗೆ ಭತ್ತ ಆಗಲಿ ಅಥವಾ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ಅದು ಏನೂ ಅಲ್ಲ. ಅದು ಗೊಬ್ಬರದ ಮುಂದೆ ನಮ್ಮ ಬೆಳೆಗಳು ಏನೂ ಇಲ್ಲ. ಈಗ ಕಳೆನಾಶಕವಾಗಿ ಏನು ಉಪಯೋಗಿಸ್ತೀರಿ ಮತ್ತೆ ನೀವು? ಈಗ ಕಳೆಗಳ ಒಂದು ನಿರ್ವಹಣೆ ಜನರಿಂದ ಕಳೆ ಕೀಳ್ಸೋದು ಮಾಡ್ತೀರೋ ಇಲ್ಲ ಯಾವ ರೀತಿಯಿಂದ? ಸದ್ಯಕ್ಕೆ ನಾವು ಟಿಲ್ಲರ್ಗಳು ಯೂಸ್ ಮಾಡಿ ಕಳೆ ಮಲ್ಚಿಂಗ್ ಮಾಡೋದ್ರಿಂದ ಕಳೆ ಕಡಿಮೆ ಇರುತ್ತೆ ಸಾಲುಗಳಲ್ಲಿ. ಆಮೇಲೆ ಲೇಬರ್ಸ್ ಯೂಸ್ ಮಾಡಿ ನಾವು ಅದನ್ನ ಕಳೆಯನ್ನ ಮ್ಯಾನ್ಯುವಲ್ ತೆಗಿಸ್ತಾ ಇರ್ತೀವಿ. ಮ್ಯಾನ್ಯುವಲ್ ಅಂದ್ರೆ ಜನರನ್ನ ಜನರು ಕೆಲ ಟೈಮ್ ಕಷ್ಟ ಆಗುತ್ತೆ ನಮಗೆ, ನಾಟಿ ಟೈಮು ಅಥವಾ ಬೇರೆ ಬೇರೆ ಟೈಮಲ್ಲಿ ಲೇಬರ್ಸ್ ಕಷ್ಟ ಆಗುತ್ತೆ. ಅದರಲ್ಲ ಟೈಮ್ ನೋಡ್ಕೊಂಡು ನಾವು ಅವ್ರನ್ನ ಬಳಸ್ಕೊಂಡು
ಯಾವಾಗ ಸಿಗ್ತಾರೋ, ಈಗ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ರೈತರು, ಹೌದು. ಲೇಬರ್ಸ್ ಯಾವಾಗ ಸಿಗ್ತಾರೋ ಅಂತೇಳಿ ಆ ಟೈಮಲ್ಲಿ ಸುತ್ತಮುತ್ತಲಿನ ಸ್ಥಳೀಯ ಒಂದು ಕಾರ್ಮಿಕರು ಸಿಗ್ತಾರಾ ಅಥವಾ ಹೊರಗಿನವರು ತಗೊಳ್ತಾ ಇಲ್ಲ ಇದ್ದೀರಾ? ಸರ್. ನಾವು ಈಗ ನಮ್ಮ ಈ ಆಲೆ ಮನೆಗಳಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಹ್ಮ್ ಕೆಲವು ಟೈಮ್ ನಾವು ಬೆಲ್ಲ ಮಾಡಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಹ್ಮ್ 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 ಅದೇನು ಅಂತ ಹೇಳಿದ್ರೆ, ಕೆಲವು ಟೈಮ್ ನಾವು ಕಬ್ಬು ಚೆನ್ನಾಗಿ ಬಲ್ತಿಲ್ಲ ಅಂತ ಹೇಳಿದ್ರೆ ಹ್ಮ್. ನೀರಿನಂಶ ಜಾಸ್ತಿ ಇರುತ್ತೆ, ಹೌದು. ಅವಾಗ ಅದನ್ನ ಬಾಯ್ಲ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹ್ಮ್ ಕೆಲವು ಟೈಮ್ ನಾವು ಈಗ ಬೆಳಗ್ಗೆ ನಾವು 6 ಗಂಟೆ ನಾವೇನಾದ್ರೂ ಕ್ರಶಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಹ್ಮ್ 2-2.5 ತಾಸಿಗೆ ನಮಗೆ ಹಾಲಾಗುತ್ತೆ 2 ಟನ್ ಕ್ರಶ್ ಮಾಡೋದು. ಹ್ಮ್ ಅದು ಹಾಲನ್ನ ನಾವು ಬಾಯ್ಲ್ ಮಾಡೋದಕ್ಕೆ ಹ್ಮ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು 4-5 ತಾಸು ಬೇಕಾಗುತ್ತೆ. ಹ್ಮ್ ಕೆಲವು ಟೈಮಲ್ಲಿ ಏನಾಗುತ್ತೆ, ಮೋಡ ಇತ್ತು ಅಥವಾ ಇನ್ನೇನೋ ಈ ಪ್ರತಿಕೂಲವಾಗಿತ್ತು ಅಂದ್ರೆ ವಾತಾವರಣ, ಹ್ಮ್ ಅವಾಗ ನಮ್ ಬೆಲ್ಲ ಬರೋದು ಲೇಟ್ ಆಗ್ಬಿಡುತ್ತೆ. ಹ್ಮ್ ಹ್ಮ್ ಅವಾಗ ಈ ಬೆಲ್ಲ ನಮ್ಗೆ ಸಾಯಂಕಾಲ ಸಂಜೆ 7, 8, 9 ತನಕ ಆಗಿದೆ. ಕೆಲವು ಟೈಮ್ 10 ಗಂಟೆಗೂ ತೆಗ್ದಿದ್ದೀವಿ ಓಕೆ. ಒಂದು ಕೊಬ್ಬರಿಗೆ. ಹ್ಮ್ ಯಾಕೆ ಅಂದ್ರೆ ಅಡಿಷನಲ್ ನಾವೇನು ಹಾಕೋದಿಲ್ಲ. ಹ್ಮ್ ಈಗ ನಮಗೆ ಸಾಮಾನ್ಯವಾಗಿ ಬೆಲ್ಲ ಮಾಡೋ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಈಗ ಅದಕ್ಕೆ ಸಕ್ಕರೆ ಬೆಲ್ಲ ಅಂತ ಹೇಳ್ತಾರೆ, ಹ್ಮ್ ನಾರ್ಮಲ್ ಆಗಿ ಮಾಡೋವಂಥದ್ದು. ಹ್ಮ್ ಆ ಬೆಲ್ಲ ಮಾಡೋದಕ್ಕೆ ಹೆಂಗಪ್ಪ ಅಂತ ಹೇಳಿದ್ರೆ, ಮೊದಲು ಕ್ರಷ್ ಮಾಡಿದ ಹಾಲನ್ನ ಅದಕ್ಕೆ ಸುಣ್ಣ ಹಾಕ್ತಾರೆ, ಹ್ಮ್ ಸಿಂಥೆಟಿಕ್ ಸುಣ್ಣ ಹಾಕ್ಬಿಡ್ತಾರೆ. ಹ್ಮ್ ಆಮೇಲೆ ಇನ್ನೊಂದು ಅದನ್ನ ಬೆಂಡೆ ಇದು ಸಿಂಥೆಟಿಕ್ ಪೌಡ್ರ್ ಬರುತ್ತೆ ಸರ್, ಹ್ಮ್ ಅದನ್ನು ಹಾಕಿ ಇಂಪ್ಯೂರಿಟೀಸ್ ಎಲ್ಲ ತೆಗಿತಾರೆ. ಏನು ತೊಂದರೆ ಇಲ್ಲ, ಅದನ್ನ ಯಾಕಂದ್ರೆ ಬಂದ್ಬಿಡುತ್ತ ಮೇಲೆ ಅದು ರಿಮೂವ್ ಆಗುತ್ತೆ. ಹ್ಮ್ ಅದಾದ್ಮೇಲೆ ಬಾಯ್ಲ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತೇಳಿ ಬೇರೆ ಅಡಿಷನಲ್ ಆಗೆಲ್ಲ ಆಡ್ ಮಾಡೋದು. ಹ್ಮ್ ಆಮೇಲೆ ಈಗ ಸಾಮಾನ್ಯವಾಗಿ ನಮ್ಗೆ ಸಿಗುವಂಥ ಬೆಲ್ಲದಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ. ಹ್ಮ್ ಆಮೇಲೆ ಈ ಸೋಡಿಯಂ ಹೈಡ್ರೋಸಲ್ಫೇಟ್ ಅಂತೇಳಿ ಒಂದು ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಅದನ್ನು ನಾವು ಏನು ಅಲೆಮನೆಯವ್ರು ನಾವು ಅದನ್ನು ಕಲಾಲಿ ಹೈಡ್ರೋಸ್ ಅಂತಾರೆ. ಹ್ಮ್ ಹ್ಮ್ ಅದು ಕೆಮಿಕಲ್. ಅದು ಅಂಥವನ್ನೆಲ್ಲ ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಹೋದ್ರೆ ಮುಂದೆ ನಮಗೆ ನೀವೇನು ಬಯೋಮ್ಯಾಗ್ನಿಫಿಕೇಶನ್ ಅಂತ ಏನು ಕರಿತೀರಲ್ಲ, ಹ್ಮ್ ಆ ಥರ ನಮ್ಮ ದೇಹದಲ್ಲಿ ಜಾಸ್ತಿ ಹಾಕಂತಾನೆ ಹೋಗುತ್ತೆ. ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಅವೆಲ್ಲ ನಮಗೆ ಕ್ಯಾನ್ಸರ್ ಬರೋದಕ್ಕೆ ಅವು ಕೂಡ ಕಾರಣ. ಒಂದು ಕಲರ್, ಬೆಲ್ಲ ಕಾಡು ಮಾಡೋ ಕಲರ್, ಇನ್ನೊಂದು ಈ ಹೈಡ್ರೋಸಲ್ಫೇಟ್ ಅಂತ ಯೂಸ್ ಮಾಡ್ತೀವಲ್ಲ, ಇದು ಕೂಡ ನಮಗೆ ಕ್ಯಾನ್ಸರ್ ಕಾರಕನೇ ಇವೆಲ್ಲ. ಈಗ ಮಾರ್ಕೆಟಿನ ವ್ಯವಸ್ಥೆ ತಮ್ಮದೇ ಆದ ರೀತಿಯಿಂದ ಯಾವ ರೀತಿಯಿಂದ ಮಾಡ್ಕೊಂಡಿದ್ದೀರಿ? ಏನು ಸಮಸ್ಯೆ ಕಾಣ್ತಾ ಇದ್ದೀರಿ? ಈಗ ಏನು ನೀವು ಪರಿಹಾರ ಬೇಕಂತ ಹೇಳ್ತೀರಾ? ಅಂದರೆ ಯಾವ ರೀತಿಯ ನಿಮಗೆ ಸಹಕಾರ ಬೇಕಂತ ಹೇಳ್ತೀರಾ? ಸರ್ಕಾರದಿಂದ ಆಗಿರಲಿ ಅಥವಾ ಸ್ಥಳೀಯ ಒಂದು ಇಲಾಖೆಯಿಂದ ಆಗಿರಲಿ? ಇಲ್ಲ, ಸರ್ಕಾರದಿಂದ ಅಂದರೆ ನಮಗೆ ಮಾರ್ಕೆಟಿಂಗ್ ತೊಂದರೆ ಇತ್ತು ಸರ್ ಮುಂಚೆ. ಇತ್ತೀಚಿನ ನಮಗೆ ಸರ್ಕಾರದಿಂದ ಒಳ್ಳೊಳ್ಳೆ ಈಗ ಕೃಷಿ ಇಲಾಖೆಯಿಂದ ಇರ್ಬೋದು, ಆರ್ಟಿಕಲ್ಚರ್ ಇಲಾಖೆಯಿಂದ ಇರ್ಬೋದು, ಒಳ್ಳೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ 2019ರಲ್ಲಿ ನಾನು ಏನು ಮತ್ತೆ ನನಗೆ ಇದನ್ನು ಸ್ವಲ್ಪ ಮಾಡಿಫೈ ಮಾಡಬೇಕು ಅಂತ ಅನ್ಕೊಂಡು, ಆವಾಗ ಈ PMFME ಸ್ಕೀಮ್ ಬಂತು ನಮಗೆ 2020ರಲ್ಲಿ. ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲಿ ನಾನೇ ಫಸ್ಟು ಈ ಎಕ್ಸಿಸ್ಟಿಂಗ್ ಯೂನಿಟಿಗೆ ಬರೋದಿಲ್ಲ ಅಂತೇಳಿ ಅವರೆಲ್ಲ ವಾದ ಮಾಡಿದ್ರು. ಕೆಲವರೆಲ್ಲ ಹೇಳ್ತಾ ಇದ್ರು, ಅದೇ ಒಂದು 7 ವರ್ಷ ಆಗಬೇಕು, 5 ವರ್ಷ ಆಗಬೇಕು, ಈ ತರ ಹೇಳ್ತಾರೆ. ಅಲ್ಲ ಸರ್, ಎಕ್ಸಿಸ್ಟಿಂಗ್ ಅಂತ ಹೇಳಿದ್ರೆ ನಡೀತಾ ಇರೋದಕ್ಕಂತ ಅವ್ರೇನು ಸ್ಕೀಮ್ ಹೊಸದಾಗಿ ಬಂದಿದೆ, ನಾವ್ ಇದನ್ನ ಕೊಡೋದು ಹೊಸದಾಗಿ ಮಾಡೋಂತ ರೈತರಿಗೆ ಅಂದ್ರೆ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾರು ಆರಂಭ ಮಾಡ್ತಾರೆ ಅಂತವ್ರಿಗೆ ಮಾತ್ರ ಅಂತ ಹೇಳಿತ್ತು. ಬಟ್ ಆಮೇಲೆ ನನಗೆ ಇದು ಎಕ್ಸಿಸ್ಟಿಂಗ್ ಬರುತ್ತೆ ಅಂತೇಳಿ ತಿಳ್ಕೊಂಡು ಆಮೇಲೆ ಅದನ್ನೇ ನಾನು ಅಪ್ರೋಚ್ ಮಾಡಿ ಸ್ವಲ್ಪ ಒಂದೂವರೆ ವರ್ಷ ಓಡಾಡಿದೆ. ಸುಲಭವಾಗಿ ಏನು ಸಿಗ್ಲಿಲ್ಲ ನನಗೆ. ಬ್ಯಾಂಕಲ್ಲಿ ಎಲ್ಲ ಚೆನ್ನಾಗಿ ಅವ್ರು, ಯಾಕಂದ್ರೆ ಅವ್ರಿಗೂ ಹೊಸಬ್ರು, ಅವ್ರಿಗೂ ಇದು ಸ್ಕೀಮ್ ಹೊಸದು, ಹೆಂಗ್ ಕೊಡ್ಬೇಕು ಏನು ಎತ್ತ ಅಂತೇಳಿ ಅವರು ಕೂಡ ಸ್ವಲ್ಪ ಮೀನಾವೇಶ ನೋಡ್ತಾ ಇದ್ರು. ಅವಾಗೆಲ್ಲ ಈಗ ನಮ್ಮಲ್ಲಿ ರೈತರ ಸಮಸ್ಯೆ ಏನು ಅಂದ್ರೆ, ಲೋನ್ ತಗೊಂಡ್ಬಿಡೋದು, ಲೋನ್ ರಿಪೇಮೆಂಟ್ ಮಾಡೋದೇ ಇಲ್ಲ, ರಿಪೇಮೆಂಟ್ಗೆ ಇಲ್ಲ ಬಿಡೋ, ಮನ್ನಾ ಆಗುತ್ತೆ ಬಿಡು ಅಂತೇಳಿ ಯಾರೋ ಒಬ್ಬನು ಹೇಳ್ದ ಅಂದ ತಕ್ಷಣ ಅದಕ್ಕೆ ಕಾಯ್ಕೋತ ಕಾಯೋದು. ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ, ನಮ್ಮ ಅಪ್ಪಾಜಿಗೂ ಕೂಡ ಅದನ್ನೇ ಮಾಡಿದ್ದಾರೆ. ನಮ್ಮ ಅಣ್ಣನೋ ಅಥವಾ ಇನ್ನೊಬ್ರು ಯಾರೋ ಲೋನ್ ಕೊಡ್ಸಿದ್ರು, ಅದು ಹೆಂಗ ಮನ್ನಾ ಆಗುತ್ತೆ ಬಿಡು ಅಂತೇಳಿ ಅವ್ರು ಬಿಡಿಸ್ಕೊಂತ ಬಂದ್ರು. ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ನಾನು ಆಲ್ರೆಡಿ ಅದನ್ನ ಸ್ವಲ್ಪ ನಾನೇ ಕ್ಲೋಸ್ ಮಾಡಿ ಮತ್ತೆ ನನ್ನ PMFMEಗೆ ಅಪ್ಲೈ ಮಾಡ್ಕೊಂಡೆ. ಸುಮಾರು 42 ಲಕ್ಷ ತಗೊಂಡೆ ಸರ್ ನಾನು. ಅದನ್ನ ಮತ್ತೆ ಸ್ವಲ್ಪ ಎಲ್ಲ ಆಲ್ಟರ್ ಮಾಡ್ಕೊಂಡು ಹೊಸ ಮಷಿನ್ಗಳು ತಗೊಂಡು ಪೌಡರ್ ಮಾಡೋದಕ್ಕೆ, ಅರಳು ಕ್ರಿಸ್ಟಲ್ ಟೈಪ್ ಬೆಲ್ಲ ತಯಾರು ಮಾಡೋದಕ್ಕೆ. ಆಮೇಲೆ ಅದು ಮುಂಚೆಲ್ಲ ಸುಮ್ಮನೆ ಒಂದು ಸೆಡ್ ಟೈಪ್ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಚೆನ್ನಾಗಿ ತೊಟ್ಟೆಗಿಟ್ಟಿಗೆಲ್ಲ ನಾವು ಇವನ್ನೇ ಈ ಗ್ರಾನೈಟ್ ಎಲ್ಲ ಹಾಕಿ ಸ್ವಲ್ಪ ಹೈಜಿನಿಕ್ ಆಗಿರುವಂತ ಒಂದು ಆಲೆಮನೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಾ? ಇದ್ರ ಜೊತೆಗೆ ಜಾನುವಾರುಗಳು ಸಾಕ್ತಾ ಇದ್ದೀರಾ? ಸಾಕ್ತಾ ಇದೀವಿ ಸರ್. ಒಂದು 6 ಆಕಳುಗಳಿದಾವೆ. ಯಾವುದು ಮಲೆನಾಡು ಗಿಡ್ಡನ ಇಲ್ಲ ಜರ್ಸಿನ? ಜರ್ಸಿ ಏನಿಲ್ಲ ಸರ್, ನಮ್ಮೆಲ್ಲ ಮಲೆನಾಡು ಗಿಡ್ಡ 2 ಇದಾವೆ. ಜೊತೆಗೆ ಈ ಜವಾರಿ ಆಕಳುಗಳಿದಾವೆ. ಜವಾರಿ ಆಕಳುಗಳು. ಒಂದು ಜರ್ಸಿ ಆಕಳು ಇದೆ, ಉಳಿದಿರೋವೆಲ್ಲ ನಮ್ ನಾರ್ಮಲ್ ಆಗಿ ಇದಾವೆ. ಎಷ್ಟು ಇಳುವರಿ ಬರುತ್ತೆ ನಮಗೆ? ಹಾಲು ಅಂದ್ರೆ ಸರ್, ಹಾಲನ್ನು ಮಾರಾಟ ಮಾಡ್ತಾ ಇಲ್ಲ. ನಮಗೆ ಒಂದು ಜರ್ಸಿ ಆಕಳದ್ದು ಏನಿದೆ, ನಮಗೆ ಅದ್ರ ತಿನ್ನೋದಕ್ಕೆ ರುಚಿ ಬರೋದಿಲ್ಲ. ಆ ಹಾಲು ಅದೊಂದೊಂದು ಮಾತ್ರ ಅದೊಂದು 10 ಲೀಟರ್ ಹಾಲು ಹಾಕ್ತಾ ಇದ್ವಿ. ಉಳಿದಿರೋದೆಲ್ಲ ನಾವು ಮನೆಗೆ ಬಳಸ್ಕೊಂತೀವಿ ತುಪ್ಪಕ್ಕೆ. ಆಮೇಲೆ ನಾವು ಹೆಚ್ಚಾಗಿ ಹೊರಗಡೆ ಎಣ್ಣೆ ತರೋದಿಲ್ಲ ಸರ್. ಈಗ ನೋಡಿ, ನಾವು ಗಾಣ
ಹಾಕಿರೋ ಉದ್ದೇಶ ಮತ್ತು ಅಲೆಮನಿ ಎರಡರಿಂದನೂ ನಮಗೆ ಏನೋ ಈಗ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಪ್ರತಿನಿತ್ಯ ಹೆಚ್ಚಾಗಿ ಮನೆಗೆ ಬೇಕಾಗಿರೋದು ಒಂದು ಎಣ್ಣೆ, ಒಂದೊಂದು ಬೆಲ್ಲ. ಹೌದು ಹೆಚ್ಚಾಗಿ ಈಗ ನಾವು ಎಣ್ಣೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮಗೆ ಸುಮಾರು ಈಗ ನಾವು ಗಾಣದಲ್ಲಿ ಶೇಂಗಾ ತಂದು ನಾನು ಎಣ್ಣೆ ಮಾಡಿ ರೆಡಿ ಮಾಡಿ ಸೇಲ್ ಮಾಡಿದ್ದೀನಿ. 1 kg 1 ಲೀಟರ್ ಶೇಂಗಾ ಎಣ್ಣೆ ರೆಡಿ ಮಾಡೋದಕ್ಕೆ 3-3.5 kg ಶೇಂಗಾ ಬೇಕಾಗುತ್ತೆ. ಈಗ ನಾವು ಹೊರಗಡೆ ತರುವಂತ ಎಣ್ಣೆಯಲ್ಲಿ ಅಷ್ಟೊಂದು ಕ್ವಾಲಿಟಿ ನಾವು ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಈಗ ನಾವು ತಗೊಂಬರೋ ಎಣ್ಣೆ 120ರಿಂದ ಸ್ಟಾರ್ಟ್ ಆಗುತ್ತೆ, 120ರಿಂದ 150, 170 ತನಕ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಏನೇನು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ನಾವೇ ಯೋಚನೆ ಮಾಡ್ಕೋಬೇಕು. ಈಗ ಹಂಗಿದ್ದಾಗ ನಾವು ಎಣ್ಣೆ ಈಗ ಕೊಬ್ಬರಿ ಎಣ್ಣೆನೇ ಬಳಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 10-15 ವರ್ಷ ಆಯ್ತು ಸರ್. ಈಗ ಪೂರ್ತಿ ನಾವು ಊಟ ಮಾಡ್ತಿರೋದೇ ಕೊಬ್ಬರಿ ಎಣ್ಣೆಲೇನೆ, ಬಳಸ್ತಾನೆ ಇಲ್ಲ ನಾವು ಬೇರೆ ಹೊರಗಡೆ ಎಣ್ಣೆ ಬಳಸೋದೇ ಇಲ್ಲ. ಏನೋ ಹಬ್ಬ ಹರಿದಿನಗಳಲ್ಲಿ ಈ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಒಂದು ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ನಮಗೆ ಈ ಕರ್ಕುಲ್ ಪದಾರ್ಥಗಳನ್ನು ಕರಿಯಕ್ಕೆ ಬರೋದಿಲ್ಲ, ಜಾಸ್ತಿ ಹೊಗೆ ಎಲ್ಲ ತುಂಬ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ಹೆಣ್ಮಕ್ಳು ಇವಾಗೆಲ್ಲ ಫಾಸ್ಟ್ ಇದಾರೆ, ಅವ್ರು ಬೇಗ ಕರಿಬೇಕು, ಅವರು ಬೇಗ. ಅದರಲ್ಲಿ ನಿಧಾನಕ್ಕೆ ನಾವೀಗ ಒಂದು ಬೋಂಡ ಮಾಡ್ತಿದೀವಿ ಅಂದ್ರೆ ಒಂದೊಂದೇ ಬೋಂಡ ಹಾಕಿದ್ರೆ ಬರುತ್ತೆ ಸರ್. ನಾವೇನಾದ್ರೂ ಆ ಬಾಂಡೆ ತುಂಬಾ ಹಾಕಿದ್ವಿ ಅಂದ ತಕ್ಷಣ ಎಣ್ಣೆ ಎಲ್ಲ ಹೊರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಎದುರ್ತಾರೆ ಅಂತೇಳಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಈ ಎಣ್ಣೆ 1 ಲೀಟರ್ 2 ಲೀಟರ್ ತರ್ತೀವಿ. ಬಿಟ್ರೆ ಸಂಪೂರ್ಣವಾಗಿ ನಾವು ನಮ್ಮಲ್ಲೇ ಇರುವಂತ ಕೊಬ್ಬರಿ ಎಣ್ಣೆನೇ ನಾವು ಬಳಕೆ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ಏನ್ ಅನಿಸ್ತದೆ ನಿಮ್ಮ ಒಂದು ಅನುಭವದಲ್ಲಿ ಕೃಷಿ ಬದುಕು ಸದ್ಯದ ಪರಿಸ್ಥಿತಿಯಲ್ಲಿ? ಸರ್ ಸುಮಾರು ನಾನೇನು ಈ ಪ್ರಪಂಚಕ್ಕೆ ಬಂದೆ ಅಂದ ತಕ್ಷಣ ನನಗೆ ಒಬ್ಬ ರೈತರ ಮಗನೇ. ಎಲ್ಲಾ ಕೆಲಸಗಳಲ್ಲೂ ಅನುಭವಗಳನ್ನ ನನಗೆ ಕೊಟ್ಟಿದ್ದಾರೆ. ನಮ್ಮ ತಂದೆ ಇರ್ಬೋದು, ನಮ್ಮ ಮಾವಂದಿರು ಇರ್ಬೋದು, ನಮ್ಮ ಚಿಕ್ಕಪ್ಪರು, ನಮ್ಮ ದೊಡ್ಡಪ್ಪರು, ನಮ್ದೆಲ್ಲ ಮುಂಚೆ ಕೂಡು ಕುಟುಂಬ. ಅವ್ರೆಲ್ಲರಿಂದನೂ ನಮಗೆ ರೈತಾಪಿ ಕೆಲಸಗಳನ್ನು ಕಲ್ಸ್ಕೊಂಡ್ ಬಂದಿದ್ದಾರೆ. ನಾವು ಕೂಡ ರೈತಾಪಿ ಕೆಲಸ ಮಾಡಿದ್ದೀವಿ. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಈಗ ಉದಾಹರಣೆಗೆ ನಾವು ರೈತರು ಅಂದ್ರೆ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಭತ್ತ ಬೆಳಿತೀವಿ ಅಂತ ಹೇಳಿದ್ರೆ ಆಯಾ ಟೈಮಿಗೆ ಹೋಗಿ ಕೆಲಸ ಮಾಡ್ತೀವಿ ಮತ್ತೆ ಮನೆಗೆ ಹೋಗ್ಬಿಡ್ತೀವಿ. ಕಬ್ಬು ಬೆಳಿತೀವಿ ಅಂತ ಹೇಳಿದ್ರೆ ಏನ್ ಗೊಬ್ಬರ ಹಾಕ್ಬೇಕು, ನೀರ್ ಹಾಯಿಸ್ಬೇಕು, ಕಳೆ ತೆಗಿಸ್ಬೇಕು, ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಕಟಾವ್ ಟೈಮ್ ಬಂತು, ಫ್ಯಾಕ್ಟ್ರಿ ಕಳಿಸ್ಬೇಕು, ನಾವು ಕೂತ್ಕೋಬೇಕು. ಭತ್ತ ಕೊಯ್ಲು ಟೈಮ್ ಬಂತು, ಕಟಾವ್ ಮಾಡೋಕು ಸೇಲ್ ಮಾಡೋದು, ಕೂತ್ಕೊಳ್ಳೋದು. ಇವು ಏನಾಗ್ತದೆ ಅಂದ್ರೆ ಒಂಥರ ಪಾರ್ಟ್ ಟೈಮ್ ಕೆಲಸ ಮಾಡ್ದಂಗೆ ಆಗ್ತಾ ಇತ್ತು ನಾವು. ಈಗ ನಾವು ರೈತರಾಗಿರೋರು ನಾವೇನು ಇವತ್ತು ಸುಮ್ಮನೆ ನಮಗೆ ಅದು ಬೆಲೆ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ ಅಂತೇಳಿ ಹೋರಾಟ ಮಾಡೋದಕ್ಕೆ ನಾವು ನಿಂತ್ಕೊಂಡ್ಬಿಟ್ಟಿದೀವಿ. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಾವು ಬೆಳೆದಿರೋಂಥ ಎಲ್ಲಾ ಬೆಳೆಗಳನ್ನ ನಾವೇ ಪ್ರೋಸೆಸ್ ಮಾಡಬೇಕು. ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದೊಂದು ಆಲೆಮನೆಗಳನ್ನ ಹಾಕೋಬೇಕು. ಇವತ್ತು ಪ್ರತಿಯೊಬ್ರು ಕೂಡ ಒಂದೊಂದು ಆಲೆಮನೆಗಳು ಬೇಕು, ಇವತ್ತು ಅದು ನೀಡಿದೆ. ಆಮೇಲೆ ಎಣ್ಣೆ ಗಾಣಗಳು ಪ್ರತಿ ಹಳ್ಳಿಗಳಲ್ಲೂ ಆಗ್ಬೇಕು. ಯಾಕಂದ್ರೆ ನಾವು ಹಳ್ಳಿಗಳಿಂದ ಈಗ ಸಿಟಿಗೆ ಹೋಗ್ತಾ ಇದೀವಿ ಸರ್, ಎಲ್ಲ ಸಾಮಾನು ತರೋದಕ್ಕೆ. ಎಣ್ಣೆ ತರಕ್ ಹೋಗ್ತೀವಿ, ಮಾರ್ಕೆಟಿಗೆ ಹೋಗ್ತೀವಿ, ಬೆಲ್ಲ ಆಗ್ಲಿ ಇವೆಲ್ಲ ನಮ್ಮಲ್ಲೇ ನಾವು ತಯಾರು ಮಾಡ್ಕೋಬೇಕು. ಆವಾಗ ಈಗ ನೋಡಿ, ನಾನು 1 ಟನ್ ಕಬ್ಬಿಗೆ ಸುಮಾರು 120 kg ನಾನು ಬೆಲ್ಲ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಅದನ್ನ ಇವತ್ತು ನಾನು ಮಾರಾಟ ಮಾಡ್ತಾ ಇರೋದು 80 ರೂಪಾಯಿ ಮತ್ತೆ 100 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀನಿ. 1 kg ಅರಳ್ ಟೈಪ್ ಇದೆ, ಅದು 80 ರೂಪಾಯಿ kg. ಪೌಡರ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ, ಅದು 100 ರೂಪಾಯಿ kg ಮಾಡ್ತಾ ಇದ್ದೀನಿ. ನಮಗೆ ಆರಾಮಾಗಿ ನಮಗೆ 120 kg ಬೆಲ್ಲ 1 ಟನ್ನಿಗೆ ಬಂತು ಅಂತ ಹೇಳಿದ್ರೆ, ನಾವೀಗ ಫ್ಯಾಕ್ಟ್ರಿ ಕೊಡೋದು ನಾವು 3000 ರೂಪಾಯಿಗೆ, ಕಡಿಯೋದಕ್ಕೆ ಕೊಡ್ತಾ ಇರೋ ಕೂಲಿ 1000-1200 ರೂಪಾಯಿ ಕೊಡ್ತಾ ಇದೀವಿ ಫ್ಯಾಕ್ಟ್ರಿಗೆ ನಾವು ಕಬ್ಬು ಕಡಿದು ಕಳಿಸೋದಕ್ಕೆ. ನಮಗೆ ಸಿಗೋದು 1 ಟನ್ನಿಗೆ 1600-1700 ರೂಪಾಯಿ ಅಷ್ಟೇ. ಹೌದು, ನಮ್ಮ ರೈತರಿಗೆ ಕಬ್ಬು ಬೆಳೆದ್ರೆ 1 ಟನ್ನಿಗೆ ಸಿಗೋದು 1600-1700 ರೂಪಾಯಿ. ಕೆಲವು ಟೈಮ್ ಅದಕ್ಕೂ ಕಡಿಮೆ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಲಾಸ್ ಆಗ್ತದೀವಿ. ನಾವೇನೋ ಅದನ್ನೇ ಬೆಲ್ಲ ಮಾಡಿ ಪ್ರೋಸೆಸ್ ಮಾಡಿದ್ರೆ, ಈಗ ಈ ಮಂಡ್ಯದಲ್ಲಿ ಹುಲ್ಲೇನಹಳ್ಳಿ ಅಂತೇಳಿ ಒಬ್ರು ರೆಡಿ ಮಾಡ್ತಾ ಇದ್ದಾರೆ. ಸಣ್ಣವೆಲ್ಲ ಈಗ 4-5 ಲಕ್ಷದೊಳಗೇನೆ ಒಂದೊಂದು ಪ್ಲಾಂಟ್, ಬೆಲ್ಲ ತಯಾರು ಮಾಡುವಂತ ಒಂದು ಪ್ಲಾಂಟ್ಗಳನ್ನ ಅವ್ರು ರೆಡಿ ಮಾಡಿ ಕೊಡ್ತಾ ಇದಾರೆ. ಈ ನಮ್ಮ ಟ್ರ್ಯಾಕ್ಟರ್ ಟ್ರೈಲರ್ಗಳಿಗೆ ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅಂತವುಗಳನ್ನ ಪ್ರತಿ ಹಳ್ಳಿಗಳಿಗೆ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಆರಾಮಾಗಿ ಸೇಲ್ ಮಾಡ್ಬೋದು. ವಿತೌಟ್ ಕೆಮಿಕಲ್ ಅಂದ್ರೆ ಇವತ್ತು ಒಂದು ವ್ಯಾಲ್ಯೂ ಇದೆ ಸರ್. ನಾವು ಏನು ಆರ್ಗ್ಯಾನಿಕ್ ಆಗಿ ಪ್ರೋಸೆಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹುಡ್ಕೊಂಡ್ ಬರ್ತಿದ್ದಾರೆ ಜನ. ಯಾಕಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಜನಗಳಲ್ಲಿ ಈ ಅವೇರ್ನೆಸ್ ಜಾಸ್ತಿ ಆಗಿದೆ. ಹೌದು, ಬೆಲ್ಲದ ಚಾ, ಬೆಲ್ಲದ ಕಾಫಿ, ಈ ತರದ ಬೆಲ್ಲದ ಒಂದು ಜಾಸ್ತಿ ಉಪಯೋಗ, ದಿನನಿತ್ಯ ಬಳಕೆಯಲ್ಲಿ ಬೆಲ್ಲದ ಒಂದು ಉಪಯೋಗ ಜಾಸ್ತಿ ಮಾಡೋದ್ರಲ್ಲಿ ಸ್ವಲ್ಪ ಅದರ ಬಗ್ಗೆ ತಿಳುವಳಿಕೆ ಮೂಡಿದೆ. ಮತ್ತೆ ಆರೋಗ್ಯದ ಒಂದು ದೃಷ್ಟಿಯಿಂದ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಬರೀ ಬೆಲ್ಲ ಅಷ್ಟೇ ಅಲ್ಲ ಸರ್, ಈ ಎಣ್ಣೆಯಲ್ಲೂ ಕೂಡ ಅಷ್ಟೇನೆ. ಗಾಣದ ಎಣ್ಣೆ ಅಂದ ತಕ್ಷಣ ಬಂದ್ ಜನಗಳು ಹುಡ್ಕೊಂಡ್ ಬಂದು ತಗೊಂಡು ಹೋಗ್ತಾ ಇದಾರೆ. ಸೊ ಇವುಗಳನ್ನ ಈಗ ಗೌರ್ಮೆಂಟ್ ಅಲ್ಲೂ ಕೂಡ ಸ್ಕೀಮ್ಗಳು ಬಹಳ ಇದಾವೆ. ಅವನ್ನ ನಾವು ರೈತರಾಗಿರೋರು ಬಳಕೆ ಮಾಡ್ಕೋಬೇಕು. ಪ್ರತಿ ಹಳ್ಳಿಗಳಲ್ಲೂ ಕೂಡ ನಾವು
ಇವುಗಳನ್ನು ಪ್ರೋಸೆಸ್ ಮಾಡ್ತಾ ಹೋದ್ರೆ ನಾವು ಕೂಡ ನಮಗೆ ನಾಳೆ ನಾವು ಎಲ್ಲೂ ರೈತ ಸಂಘಗಳು ನೋಡಿದ್ರೆ ನಮಗೆ ಒಂದೊಂದ್ಸರಿ ಅನ್ಸುತ್ತೆ ಇವ್ರು ಮಾಡ್ತಾರೋ ಕೆಲಸಗಳು ಏನು ಅಂತೇಳಿ. ಯಾಕಂದ್ರೆ ಸಾಕಷ್ಟು ಬಣಗಳಿದಾವೆ, ಅವರೆಲ್ಲ ಅವ್ರು ಮಾಡ್ತಾರೋ ಕೆಲಸಗಳಲ್ಲಿ ನಾವು ನೋಡ್ತಾ ಇದ್ರೆ ಅನ್ಸುತ್ತೆ ಇವೆಲ್ಲ ನಮಗಿದು ಬೇಕಾ ಅಂತೇಳಿ. ನಾವು ಪ್ರತಿಯೊಬ್ರು ಕೂಡ ಸ್ವಾವಲಂಬಿಯಾಗಿ ನಾವು ರೈತರು ಬೆಳೆದ್ವಿ ಅಂತ ಹೇಳಿದ್ರೆ ಅವುಗಳ ಅಗತ್ಯತೆನೇ ಇರೋದಿಲ್ಲ. ಸರ್ಕಾರಗಳೇ ನಮ್ಮ ಹತ್ರ ಬರ್ಬೇಕು ಅವರು. ಅಂದ್ರೆ ರೈತರು ಸ್ವಾವಲಂಬಿ ಆಗಿದ್ರೆ ಸಾಕು, ಯಾವುದೇ ಸಬ್ಸಿಡಿ ಬೇಡ, ಯಾವುದೇ ಒಂದು ಇದು ಬೇಡ ಅಂತ ಹೇಳ್ತೀರಾ? ಹೌದೌದು ಸರ್. ಈಗ ನಾವು ಕೇಳ್ತಾ ಇದೀವಿ, ಬೆಲೆ ಕೇಳೋದಕ್ಕೆ ಎಷ್ಟು ದಿನ ಆಯ್ತು, MSP ಫಿಕ್ಸ್ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಆಮೇಲೆ ಕೆಲವೊಂದು ಆಯೋಗಗಳೆಲ್ಲ ಶಿಫಾರಸ್ಗಳು ಮಾಡಿದ್ದಾರೆ, ಅವು ಕೆಲವೊಂದು ಆಗ್ತಾ ಇಲ್ಲ. ಸೊ ಇವನ್ನೆಲ್ಲ ನಾವು ಹೇಳ್ಕೊಂಡು ಮಾಡ್ಕೊಂತ ಕೂರೋದ್ಕಿಂತ ನಮ್ಮ ಬೆಳೆಗಳಿಗೆ ನಾವೇ ಬೆಲೆ ಕಟ್ಕೊಳ್ಳೋಣ. ನಾವು ಪ್ರೋಸೆಸ್ ಮಾಡಿ, ಈಗ ನೋಡಿ ನಾನು ಕಬ್ಬು, ಈಗ ನಾನು ಬೆಳೆದಿರೋ ಕಬ್ಬಿಗೆ ಮತ್ತೆ ನಾನು ಬೆಳೆದಿರೋಂಥ ರೀತಿನಲ್ಲಿ ಬೆಳೆದಿರೋಂಥ ಕಬ್ಬಿನ ಬೆಲ್ಲ ತಯಾರು ಮಾಡಿರೋ ಬೆಲ್ಲ ಏನಿದೆ, ನಾನು ವರ್ಷಗಟ್ಟಲೆ ಇಟ್ಟರೆ ಏನಾಗಲ್ಲ. ಈಗ ಅದನ್ನ ಏನು ಕೆಮಿಕಲ್ ಹಾಕಿಲ್ಲ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ. ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಫೋನ್ ಮಾಡಿ ಕೇಳ್ತಾ ಇದ್ರು, ಅಣ್ಣ ಯಾರಾದ್ರೂ ನನಗೆ ಹಳೆಯದೊಂದು ಬೆಲ್ಲ ಇದ್ರೆ ಬೇಕು ಅಂತೇಳಿ. ಯಾಕೆಂದ್ರೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹಳೆ 2 ವರ್ಷದ ಬೆಲ್ಲ ಹಂಗೆ ಇಟ್ಟಿದ್ದೀನಿ. ಮೊನ್ನೆ ಒಬ್ರು ಫೋನ್ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ, ಇನ್ನೂ 2 ಕ್ವಿಂಟಲ್ 3 ಕ್ವಿಂಟಲ್ ಇದ್ರೆ ಕೇಳ್ತಾ ಇದಾರೆ. ಸ್ವಲ್ಪ ಮೆತ್ತಗಾಗಿರುತ್ತೆ, ಅಂಟು ಟೈಪ್ ಆಗಿದೆ, ಹೊರಗಡೆ ಗಾಳಿಗೆ ಏನು ಎಕ್ಸ್ಪೋಸ್ ಆಗಿರುತ್ತೋ ಅಷ್ಟು, ಒಳಗಡೆಗೆಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಬೆಲ್ಲ. ಏನು ನಾವು ಕೆಮಿಕಲ್ ಹಾಕ್ತಾ ಇರೋದ್ರಿಂದ, ಕಲರ್ ಹಾಕ್ತಾ ಇರೋದ್ರಿಂದ ಎಷ್ಟು ದಿನ ಇಟ್ಟರು ಏನಾಗೋದಿಲ್ಲ. ಹಂಗಿದ್ದಾಗ ನಮ್ಗೆ ಬೆಲೆ ಸಿಗುತ್ತೆ. ನಾನು 100 ರೂಪಾಯಿ ಕೆಜಿ ಮಾರಾಟ ಮಾಡ್ತೀನಿ ಅಂದ್ರೆ ಇನ್ನು ವರ್ಷ ಬಿಟ್ಟು ಸೇಲ್ ಆಗ್ಲಿ ಹೇಳ್ರಿ, ನನ್ನ ಹತ್ರನೇ ಇರುತ್ತೆ, ನಾನು ಯಾವಾಗಾದ್ರೂ ನಾನು ಬಳಕೆ ಮಾಡ್ಕೋಬಹುದು, ಸೇಲ್ ಮಾಡ್ಕೊಂಡು. ಕೊನೆಯದಾಗಿ ಇವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ಇವರ ದೂರವಾಣಿ ಸಂಖ್ಯೆಯಾದ 9927573992 ಇದಕ್ಕೆ ಸಂಪರ್ಕಿಸಿ ಅಂತ ಹೇಳುತ್ತಾ, ಒಳ್ಳೆಯದು ಕಲೇಶ್ವರ್ ಪೂಜಾರ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವದ ಜೊತೆಗೆ ಬೆಲ್ಲ ಒಂದು ಏನು ಆಲೆಮನೆಯ ಒಂದು ನಿರ್ವಹಣೆ, ಬೆಲ್ಲದ ಒಂದು ತಯಾರಿಕೆ ಕುರಿತು, ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳ ಕುರಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು.